ಅಲೈಕುಂ. ಈ ಸಂಜೆಯ ಸದುದ್ದೇಶದ ಮತ್ತು ಸುಂದರವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಬಹುಶಃ ಎಲ್ಲರೂ ಉಪಹಾರ ಸೇವಿಸಿದ್ದೀರಿ ಎಂದು ಭಾವಿಸುತ್ತೇನೆ. ದಯವಿಟ್ಟು ಎಲ್ಲರೂ ತಮಗಾಗಿ ಮೀಸಲಿಟ್ಟಿರುವ ಆಸನವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಕವಿ DVGಯವರ ಕವನದ ಸಾಲುಗಳನ್ನು ಸಾಂದರ್ಭಿಕವಾಗಿ ನೆನಪಿಸಿಕೊಳ್ಳುತ್ತಾ ತಮ್ಮ ಪರಿಣಾಮಕಾರಿ ಸಾಹಿತ್ಯ ಕೃಷಿಯ ಮೂಲಕ ಪ್ರವರ್ಧಮಾನಕ್ಕೆ ಬರುತ್ತಿರುವ ಯುವ ತಲೆಮಾರಿನ ಕನ್ನಡ ಬರಹಗಾರರ ಪೈಕಿ ಅತ್ಯುತ್ತಮ ಶ್ರೇಣಿಯಲ್ಲಿ ಗುರುತಿಸಿಕೊಂಡಿರುವ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸುತ್ತಿರುವ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಇಂದಿರಾ ದತ್ತಿ ಪ್ರಶಸ್ತಿ ಪುರಸ್ಕೃತ ಬರಹಗಾರ್ತಿ ಫಾತಿಮಾ ರಲಿಯಾ ಇವರ ಅನುಭವ ಕಥನ ಕೀಮೋ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನೆರೆದಿರುವ ಎಲ್ಲ ಅತಿಥಿಗಳ ಅನುಮತಿಯನ್ನು ಕೋರುತ್ತಿದ್ದೇನೆ. ಈ ಪುಸ್ತಕವನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಲಿದ್ದಾರೆ ಖ್ಯಾತ ವೈದ್ಯರು, ಜೀವಪರ ಚಿಂತಕರು ಆದಂತಹ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಸರ್. ಇವರು ನಮ್ಮೊಂದಿಗೆ ಕ್ಲಪ್ತ ಸಮಯಕ್ಕೆ ಆಗಮಿಸಿ ನಮ್ಮೊಂದಿಗಿದ್ದಾರೆ. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಸರ್, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಮನವಿ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಬರಹಗಾರ್ತಿ ರಮ್ಯಾ KG ಮೂರ್ನಾಡು, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ನಾನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಮೇಡಮ್, ಪ್ಲೀಸ್ ಕಮ್. ಅದೇ ರೀತಿ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಧಾರ್ಮಿಕ ಗುರುಗಳು, ಸಮಾಜಮುಖಿ ಚಿಂತಕರು ಆದಂತಹ ಶರೀಫ್ ಹಿಮನಿ ಶೆಟ್ಟಿಕೊಪ್ಪ, ಇವರು ಕೂಡ ಕ್ಲಪ್ತ ಸಮಯಕ್ಕೆ ಆಗಮಿಸಿ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ನಾನು ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ತನ್ನ ಅನುಭವ ಕಥನ ಕೀಮೋ ಪುಸ್ತಕ ಬಿಡುಗಡೆಯ ಪ್ರಯುಕ್ತ ಬಹಳ ಚಟುವಟಿಕೆಯಿಂದ ಓಡಾಡಿಕೊಂಡಿರುವಂತಹ ಆತ್ಮೀಯ ಗೆಳತಿ ಬರಹಗಾರ್ತಿ ಫಾತಿಮಾ ರಲಿಯಾ, ಇವರನ್ನು ಕೂಡ ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಸಭಿಕರ ಸಾಲಿನಲ್ಲಿ ಬಹಳಷ್ಟು ಗಣ್ಯರು, ಈ ಪುಸ್ತಕದ ಪ್ರಕಾಶಕರಾದ ಜೀರುಂಡೆ ಪ್ರಕಾಶನದ ಮುಖ್ಯರು, ಸಾಹಿತಿಗಳು, ಶಿಕ್ಷಕರು, ಪತ್ರಕರ್ತರು, ಜೀವಪರ ಚಿಂತಕರು, ಹೋರಾಟಗಾರರು, ವಿವಿಧ ಸಂಸ್ಥೆ ಅಕಾಡೆಮಿಗಳ ಸದಸ್ಯರು, ಯುವ ಬರಹಗಾರರು, ಸಮಾನ ಮನಸ್ಕ ಮಿತ್ರರು, ಪುಸ್ತಕ ಪ್ರೇಮಿಗಳು, ಓದುಗರು ಇದ್ದಾರೆ. ನಿಮ್ಮೆಲ್ಲರ ಉಪಸ್ಥಿತಿಯು ಈ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದೆ ಎಂದು ಹೇಳಲು ಹರ್ಷಿಸುತ್ತೇನೆ. ಆಗ ತಾನೇ ಬದುಕನ್ನು ಅರಿಯಲು ತೊಡಗಿದ್ದ ಅಪ್ರಾಪ್ತ ಬಾಲಕಿಯೊಬ್ಬಳು ತನ್ನ ತಾಯಿಗೆ ಎದುರಾಗುವ ಮಹಾಮಾರಿ ಕ್ಯಾನ್ಸರ್, ಆ ತಾಯಿ ಅದನ್ನು ಎದುರಿಸಿದ ರೀತಿ, ತನ್ನ ಮಗಳಿಗೆ ಕಲಿಸಿದ ಬದುಕಿನ ಪಾಠಗಳು, ಗಳಿಸಿಕೊಂಡ ಜೀವನ ಪ್ರೀತಿ, ಸಮಾಜದೊಂದಿಗಿನ ವಾತ್ಸಲ್ಯ, ಮಮತೆ, ಕಾಳಜಿ, ಭಾವನೆ, ಸಂಕಷ್ಟ, ಸೋಲು ಗೆಲುವಿನ ಕೊಡುಕೊಳ್ಳುವಿಕೆಯನ್ನು ಮತ್ತು ಆ ತರುವಾಯ ತಾನು ಬದುಕನ್ನು ಕಂಡುಕೊಂಡ ಬಗೆಯನ್ನು ಅಕ್ಷರಗಳ ರೂಪದಲ್ಲಿ ಪೋಣಿಸಿದ ಒಟ್ಟು ಚಿತ್ರಣವೇ ಈ ಅನುಭವ ಕಥನ ಕೀಮೋ.
ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. أعوذ بالله من الشيطان الرجيم. بسم الله الرحمن الرحيم. ولما توجه تلقاء مدين قال عسى ربي أن يهديني سواء السبيل. ولما ورد ماء مدين وجد عليه أمة من الناس يسقون ووجد من دونهم امرأتين تذودان قال ما خطبكما قالتا لا نسقي حتى يصدر الرعاء وأبونا شيخ كبير فسقى لهما ثم تولى إلى الظل فقال رب إني لما أنزلت إلي من خير فقير. فجاءته إحداهما تمشي على استحياء قالت إن أبي يدعوك ليجزيك أجر ما سقيت لنا. فلما جاءه وقص عليه القصص قال لا تخف نجوت من القوم الظالمين. صدق الله العلي العظيم. ಇದರ ಭಾವಾರ್ಥವನ್ನು ಹೇಳ್ತೇನೆ. ಹಜರತ್ ಮೂಸಾರ್ ಅವರು ತನಗೆ ಯಾರಾದರೂ ದಾರಿಯನ್ನು ತೋರಿಸುತ್ತಾರಾ, ಪಟ್ಟಣಕ್ಕೆ ದಾರಿಯನ್ನು ತೋರಿಸುತ್ತಾರೆ ಅಂತ ನಿಂತಿರುತ್ತಾರೆ. ಹಾಗೆ ನಡುವೆ ಒಂದು ಪಟ್ಟಣವನ್ನು ತಲುಪುತ್ತಾರೆ. ಅಲ್ಲಿ ಹಲವಾರು ಜನರು ಬಾವಿಯಿಂದ ನೀರನ್ನು ಸೇದುತ್ತಿದ್ದಾರೆ. ಆದರೆ ಇಬ್ಬರು ಹೆಣ್ಣು ಮಕ್ಕಳು ಮಾತ್ರ ದೂರದಲ್ಲಿ ನಿಂತಿದ್ದಾರೆ. ಅವರನ್ನು ಕಂಡು ನೀವ್ಯಾಕೆ ನೀರು ಸೇದಿ ದೂರದಲ್ಲಿ ನಿಂತಿದ್ದೀರಾ ಅಂತ ಕೇಳಿದಾಗ ಆ ಇಬ್ಬರು ಹೆಣ್ಣು ಮಕ್ಕಳು ಹೇಳ್ತಾರೆ, ತುಂಬಾ ಜನರು ಅಲ್ಲಿರುವುದರಿಂದ ನಮಗೆ ನೀರಿನ ಸೇದಲು ಸಾಧ್ಯವಾಗ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವರಿಗೆ ಸಹಾಯ ಮಾಡಲಿಕ್ಕೆ ಬೇಕಾಗಿ ಹಜರತ್ ಮೂಸಾರ್ ಅವರು ಹೋಗಿ ನೀರನ್ನು ಸೇದಿಕೊಡ್ತಾರೆ. ನಂತರ ವಿಶ್ರಮಿಸಲು ಒಂದು ನೆರಳಿಗೆ ಹೋಗ್ತಾರೆ. ಅದರ ನಂತರ ಕೆಲವು ಸಮಯದ ನಂತರ ಆ ಇಬ್ಬರು ಹೆಣ್ಣು ಮಕ್ಕಳು ಬಂದು ಹೇಳ್ತಾರೆ, ನಿಮ್ಮನ್ನು ನಮ್ಮ ತಂದೆಯವರು ಕರೀತಾ ಇದ್ದಾರೆ, ನೀವು ನೀರು ಸೇದಿಕೊಟ್ಟಿದ್ದಕ್ಕೆ ಪ್ರತಿಫಲವಾಗಿ ನಿಮಗೆ ಏನನ್ನು ನಾವು ಕೊಡಲು ಅವರು ನಿಮ್ಮನ್ನು ಕರೆಯುತ್ತಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಹಜರತ್ ಮೂಸಾರ್ ಅವರು ಅವರನ್ನು ಹಿಂಬಾಲಿಸ್ತಾ ಅವರ ಮನೆಯ ಬಳಿ ಹೋಗ್ತಾರೆ. ಅವರನ್ನ ತಂದೆಯವರನ್ನು ಕಂಡಾಗ ತನ್ನ ಹಿಂದಿನ ವೃತ್ತಾಂತಗಳನ್ನು ಅವರ ಮುಂದೆ ಬಿಚ್ಚಿಡ್ತಾರೆ. ತನ್ನ ಅನುಭವ ಕಥನಗಳನ್ನು ಅವರಲ್ಲಿ ಹೇಳ್ಕೊಂಡಾಗ ಆ ಇಬ್ಬರು ಹೆಣ್ಣು ಮಕ್ಕಳ ತಂದೆ ಹೇಳ್ತಾರೆ, ನೀವು ಭಯಪಡಬೇಕಾಗಿಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ, ನೀವು ಒಂದು ಅಕ್ರಮಿಗಳಾದಂತಹ ಸಮೂಹದಿಂದ ರಕ್ಷೆ ಹೊಂದಿ ಇತ್ತ ಬಂದಿದ್ದೀರಿ ಅಂತ ಹೇಳ್ತಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಭಾವಾರ್ಥದ ಮೂಲಕ ಕಿರಾಹತನ್ನು ಪಠಿಸಿದ ಶರೀಫ್ ಇಮಾಮಿ ಶೆಟ್ಟಿಕೊಪ್ಪ ಇವರಿಗೆ ಆತ್ಮೀಯ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಸ್ವಾಗತ ಭಾಷಣ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳನ್ನು ಹಾಗೂ ನಿಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದರ ಸದಸ್ಯರು, ಬರಹಗಾರರು ಆದಂತಹ ಸಾರಾ ಅಲಿ ಪರ್ಲಾಡ್ಕ ಇವರನ್ನು ನಾನು ಆತ್ಮೀಯವಾಗಿ ಪೋಡಿಯಂ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಮತ್ತು ಎಲ್ಲರಿಗೂ ನಮಸ್ಕಾರ. ಯುವ ಭರವಸೆಯ ಲೇಖಕಿ, ನನ್ನ ಸ್ನೇಹಿತೆಯೂ ಆಗಿರುವ ಫಾತಿಮಾ ರಲಿಯಾ ಬರೆದ ಅನುಭವ ಕಥನ ಕೀಮೋ ಪುಸ್ತಕ ಬಿಡುಗಡೆಗೆ ಈ ಸುಂದರ ಸಂಜೆಯಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಲಿದ್ದೇವೆ. ಜೀರುಂಡೆ ಪುಸ್ತಕ ಪ್ರಕಟಿಸಿದ ಈ ಕೃತಿಯನ್ನು ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲಾಯ ಬಿಡುಗಡೆ ಮಾಡಲಿದ್ದಾರೆ. ಶ್ರೀನಿವಾಸ ಕಕ್ಕಿಲ್ಲಾಯರು ಒಬ್ಬರು ವೈದ್ಯ ಮಾತ್ರವಲ್ಲ, ಸಾಮಾಜಿಕ ಹೋರಾಟಗಾರರೂ ಹೌದು. ತನ್ನ ಹರಿತವಾದ ಬರಹದ ಮೂಲಕ ಜನಸಾಮಾನ್ಯರಲ್ಲಿ ಆರೋಗ್ಯ ಮತ್ತು ಸಾಮಾಜಿಕ ಪ್ರಜ್ಞೆ ಮೂಡಿಸುತ್ತಿರುವ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲಾಯರ ಮಾತು ತುಂಬ ಮೊನಚು. ಇದ್ದುದನ್ನು ಇದ್ದ ಹಾಗೆ ಹೇಳುವ ಛಾತಿಯುಳ್ಳ ಇವರು
ಇಂದು ಈ ಪುಸ್ತಕ ಬಿಡುಗಡೆ ಮಾಡಲು ಒಪ್ಪಿಕೊಂಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರಿಗೆ ಪ್ರೀತಿಯ ಹೂಗುಚ್ಛವನ್ನ ಅಸೀಫಾ ನಸ್ರೀನ್ ಕೊಪ್ಪ ಇವರು ನೀಡಿ ಸ್ವಾಗತಿಸಬೇಕಾಗಿ ಈ ಪುಸ್ತಕದ ಬಗ್ಗೆ ರಮ್ಯಾ ಕೆಜಿ ಅನಿಸಿಕೆ ವ್ಯಕ್ತಪಡಿಸಲಿದ್ದಾರೆ. ಕೊಡಗು ಜಿಲ್ಲೆಯ ಮೂರ್ನಾಡಿಯವರಾದ ಇವರು ಎಮ್ಮೆಮಾಡಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ 18 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಓದು ಮತ್ತು ಬರಹ ಇವರ ಹವ್ಯಾಸವಾಗಿದ್ದು, ಅದಾಹಗಳ ಮೈ ಸವರುತ್ತ ಎಂಬ ಕವನ ಸಂಕಲನವನ್ನು ಪ್ರಕಟಿಸಿರುವ ಇವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ರಮ್ಯಾ ಅವರಿಗೆ ನಶ್ವಾ ಹಲೀಮಾ ಅವರು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಒಂದು ಕಾಲವಿತ್ತು, ಕನ್ನಡದಲ್ಲಿ ಮಾತನಾಡುವುದು ಕೂಡ ಅಪರಾಧ ಎನ್ನುವ ವಾತಾವರಣ. ಅದರಲ್ಲೂ ಧಾರ್ಮಿಕ ಶಿಕ್ಷಣ ನೀಡುವ ಗುರುಗಳು ಕನ್ನಡಕ್ಕೆ ಮಹತ್ವ ನೀಡುತ್ತಿರಲಿಲ್ಲ. ಆದರೆ ಕಾಲ ಬದಲಾಗಿದೆ. ಧಾರ್ಮಿಕ ಶಿಕ್ಷಣ ನೀಡುವ ಗುರುಗಳು ಕೇವಲ ಮಸೀದಿ ಮದ್ರಸಗಳಿಗೆ ಸೀಮಿತರಾಗದೆ ಸಾಹಿತ್ಯ, ಆರೋಗ್ಯ, ರಾಜಕೀಯ, ಸಾಮಾಜಿಕ ವಿಷಯಗಳಿಗೆ ಕೂಡ ಸ್ಪಂದಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದ ಬಳಕೆ ಬಂದ ಬಳಿಕ ಅನೇಕ ಧರ್ಮಗುರುಗಳ ಸಾಮಾಜಿಕ ಪ್ರಜ್ಞೆ ನಮ್ಮ ಗಮನಕ್ಕೆ ಬರುತ್ತಿದೆ. ಅಂತವರ ಪೈಕಿ ಶೆಟ್ಟಿಕೊಪ್ಪ ನಿವಾಸಿ ಶರೀಫ್ ಹಿಮಮಿ ಕೂಡ ಒಬ್ಬರು. ಕತೆ ಕವನಗಳನ್ನು ಬರೆಯುತ್ತಿರುವ ಇವರು ಚಿಕ್ಕಮಗಳೂರಿನ ಉಪ್ಪಳ್ಳಿ ಎಂಬಲ್ಲಿನ ಮದ್ರಸದಲ್ಲಿ ಶಿಕ್ಷಕರಾಗಿದ್ದಾರೆ. ಇಂದು ಅವರು ಈ ಕೃತಿಯ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಲಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪ್ರೀತಿಯ ಹೂಗುಚ್ಛವನ್ನ ಸುಲೈಮಾನ್ ನೂರ್ ಇವರು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಡಲು ನೋಡಲು ಹೋದವಳು ಎಂಬ ಲಲಿತ ಪ್ರಬಂಧದ ಮೂಲಕ ನಾಡಿನಾದ್ಯಂತ ಸಾಹಿತ್ಯ ವಲಯದಲ್ಲಿ ಚಿರಪರಿಚಿತರಾಗಿರುವ ಫಾತಿಮಾ ರಲಿಯಾ ಮೂಲತಃ ಉಪ್ಪಿನಂಗಡಿ ಸಮೀಪದ ಪೆರ್ನೆಯವರು. ದೋರ್ಮೆಯ ಅಬ್ದುಲ್ ರಶೀದ್ ಮತ್ತು ಆಯಿಷಾ ದಂಪತಿ ಪುತ್ರಿ. ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ MBA ಪದವೀಧರೆ. ಇದೀಗ ಉಪ್ಪಿನಂಗಡಿ ಜಿಲ್ಲೆಯ ಹೆಜಮಾಡಿಯಲ್ಲಿ ಪತಿ ಮಗಳೊಂದಿಗೆ ವಾಸವಾಗಿದ್ದಾರೆ. ಒಡೆಯನಾರದ ಒಡಪು ಕಥಾ ಸಂಕಲನ ಮತ್ತು ಅವಳ ಕಾಲು ಸೋಲದಿರಲಿ ಕವನ ಸಂಕಲನ ಪ್ರಕಟಿಸಿದ್ದಾರೆ. ಲಂಕೇಶ್ ಇಂದಿರಾ ದತ್ತಿ ಪ್ರಶಸ್ತಿ, ಶಾಂತಾದೇವಿ ಕಣವಿ ಕಥಾ ಪ್ರಶಸ್ತಿ, ಅವ್ವ ಪ್ರಶಸ್ತಿ, ಸ್ವಾಭಿಮಾನ ಪುಸ್ತಕ ಪ್ರಶಸ್ತಿಯು ಇವರ ಸಾಹಿತ್ಯಕ್ಕೆ ದಕ್ಕಿದ ಮನ್ನಣೆಯಾಗಿದೆ. ಇದೀಗ ಇವರ 4ನೇ ಕೃತಿ ಕೀಮೋ ಇಂದು ಇಲ್ಲಿ ಬಿಡುಗಡೆಗೆ ಸಜ್ಜಾಗಿದೆ. ಕರಾವಳಿಯ ಬ್ಯಾರಿ ಮುಸ್ಲಿಮರ ಪೈಕಿ ಪ್ರಮುಖ ಲೇಖಕಿಯಾಗಿರುವ ಇವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಪ್ರೀತಿಯ ಹೂಗುಚ್ಛವನ್ನ ಅವರ ಪತಿಯವರಾದ ಅಬ್ದುಲ್ ಅಜೀಜ್ ಇವರು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಈ ಕೃತಿಯನ್ನು ಪ್ರಕಟಿಸಿದ ಜೀರುಂಡೆ ಪುಸ್ತಕದ ಧನಂಜಯ್ ಸರ್ ಅವರಿಗೂ ಸ್ವಾಗತಿಸುವೆ. ನಾಡಿನ ಹಿರಿಯ ಕಿರಿಯ ಸಾಹಿತಿಗಳು, ಪತ್ರಕರ್ತರು, ಲೇಖಕಿಯರು, ಸಾಹಿತ್ಯಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ದೀರಾ. ನಿಮ್ಮನ್ನೆಲ್ಲ ಜೀರುಂಡೆ ಪುಸ್ತಕ ಮತ್ತು ಉಡುಗೊರೆ ಪ್ರಕಾಶನ ಹಾಗೂ ಫಾತಿಮಾ ರಲಿಯಾ ಅವರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬಹಳ ಸುಂದರವಾಗಿ ಸ್ವಾಗತಿಸಿದ್ದಾರೆ ಸಾರಾ ಅಲಿ ಪರ್ಲಡ್ಕ. ಒಮ್ಮೊಮ್ಮೆ ಆಳದಲ್ಲಿ ಅಚ್ಚೊತ್ತಿರುವ ಗಾಯವನ್ನು ಮಾಗಿಸುವುದೆಂದರೆ ಆ ಗಾಯವನ್ನೇ ಬದುಕಿ ಬಿಡುವುದು ಅನ್ನಿಸುತ್ತದೆ. ಆದರೆ ಹಾಗೆ ಬದುಕುವಾಗ ನಮ್ಮ ಚಿತ್ತ ಯಾವುದರ ಕಡೆಗಿರಬೇಕು ಮತ್ತು ಆ ಹೊತ್ತಲ್ಲಿ ನಾವು ಮಾಡಿಕೊಳ್ಳುವ ಆಯ್ಕೆ ಹೇಗಿರಬೇಕು ಎನ್ನುವುದು ತುಂಬ ಮುಖ್ಯವಾಗುತ್ತದೆ ಎಂದು ತನ್ನ ಅನುಭವ ಕಥನವನ್ನ ಆರಂಭಿಸುವ ಲೇಖಕಿ ಇದೀಗ ಪುಸ್ತಕವನ್ನ ಬಿಡುಗಡೆಯ ಹೊಸ್ತಿಲಿಗೆ ತಂದಿದ್ದಾರೆ.
ಓದುಗರು ಸ್ವೀಕರಿಸುತ್ತಾರೆ ಎಂಬ ವಿಶ್ವಾಸದೊಂದಿಗೆ, ಪ್ರೋತ್ಸಾಹಿಸುತ್ತಾರೆ ಎಂಬ ಧೈರ್ಯದೊಂದಿಗೆ. ಬನ್ನಿ, ಹಾಗಾದರೆ ಈ ಹಿನ್ನೆಲೆಯಲ್ಲಿ ಅವರ ಒಟ್ಟು ಪಯಣವನ್ನು ಅವರ ಮಾತುಗಳಲ್ಲೇ ಕೇಳೋಣ. ಇದೀಗ ಲೇಖಕಿ ಫಾತಿಮಾ ರಲಿಯಾರವರಿಂದ ಪ್ರಾಸ್ತಾವಿಕ ನುಡಿಗಳು. ವೇದಿಕೆಯ ಮೇಲಿರುವ ಮತ್ತು ಮುಂದಿರುವ ಎಲ್ಲ ಗಣ್ಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಮತ್ತು ಶುಭ ಸಂಜೆ. ಅಲೋಷಿಯಸ್ ಕಾಲೇಜಿನಲ್ಲಿ ಮತ್ತು ಮಂಗಳೂರಿನಲ್ಲಿ ನನ್ನ 2ನೇ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. 1.5 ವರ್ಷಗಳ ಬಳಿಕ ಮತ್ತೆ ನಾನು ತುಂಬಿದ ಸಭಾಂಗಣವನ್ನು ನೋಡ್ತಾ ಇದ್ದೀನಿ. ಸೊ ನನ್ನ ಬರವಣಿಗೆಯ ಬದುಕಿನಲ್ಲಿ ಮತ್ತು ಬರವಣಿಗೆಯ ಪಯಣದಲ್ಲಿ ನಿಮ್ಮೆಲ್ಲರ ಪಾತ್ರ, ಪ್ರೀತಿ ಮತ್ತು ಅಕ್ಕರೆ ನನಗೆ ಪ್ರೋತ್ಸಾಹವನ್ನು ಮತ್ತು ಧೈರ್ಯವನ್ನು ತಂದುಕೊಟ್ಟಿದೆ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಥ್ಯಾಂಕ್ ಯು. ಅದೇ ರೀತಿ ಪುಸ್ತಕ ಕಳಿಸಿಕೊಡೋದಕ್ಕಿಂತ ಮೊದಲೇ ನಾನೊಂದು ಈ ಥರ ಪುಸ್ತಕ ಬರೆದಿದ್ದೀನಿ, ಬಿಡುಗಡೆ ಮಾಡೋದಕ್ಕೆ ಬರ್ತೀರಾ ಅಂತ ಕೇಳಿದಾಗ ಶ್ರೀನಿವಾಸ್ ಕಕ್ಕಿಲ್ಲಾಯ ಸರ್ ಪುಸ್ತಕವನ್ನು ಯಾವಾಗ ಕಳಿಸ್ತೀರಿ ಅಂತಲೂ ಕೇಳಿದೆ, ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಆ ನಂಬಿಕೆಗೆ ನಾನು ಆಭಾರಿ ಸರ್. ಹಾಗೆಯೇ ನನ್ನ ಗೆಳತಿಯಾಗಿರುವಂತಹ ರಮ್ಯಾ ಮೂರ್ನಾಡು ಹಾಗೆ ಶರೀಫ್ ಹಿಮಮಿ ಅವರು ಕೂಡ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ತಕರಾರು ಮಾಡೋದು ಒಪ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಈ ಪುಸ್ತಕ ಕೀಮೋ, ಇದರ ಬಗ್ಗೆ ಹೇಳೋದಾದರೆ ಇದು ಒಂದು ರೋಗದ ಬಗ್ಗೆ, ಕ್ಯಾನ್ಸರ್ನ ಬಗ್ಗೆ, ಅಥವಾ ಅದಕ್ಕೆ ತೆಗೆದುಕೊಳ್ಬೇಕಾದಂತಹ ಟ್ರೀಟ್ಮೆಂಟು, ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ, ಹೇಗೆ ಟ್ರೀಟ್ಮೆಂಟ್ ತಗೊಳ್ಬಹುದು, ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೊಳ್ಳೋದಕ್ಕಾಗುತ್ತಾ, ಅಥವಾ ಕ್ಯಾನ್ಸರನ್ನು ತಡೆಗಟ್ಟೋದಕ್ಕೆ ಏನೆಲ್ಲ ಉಪಾಯಗಳಿವೆ ಅನ್ನೋದರ ಬಗ್ಗೆ ಇರುವಂತಹ ಪುಸ್ತಕ ಅಲ್ಲ. ಅಂತಹ ವೈದ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳನ್ನು ಬರೆಯುವಷ್ಟು ಜ್ಞಾನವೂ ನನಗಿಲ್ಲ, ಮತ್ತದು ನನ್ನ ಆಸಕ್ತಿಯ ಕ್ಷೇತ್ರವೂ ಅಲ್ಲ. ಇದು ಮುಖ್ಯವಾಗಿ ಕ್ಯಾನ್ಸರ್ ಜೊತೆಗಿನ ಪಯಣದಲ್ಲಿ ನಾನು ಕಂಡ ಬದುಕು ಮತ್ತು ನಾನು ಆ ಬದುಕುಗಳ ಜೊತೆಗಿದ ಬದುಕಿನ ಬಗೆಗಿನ ಪುಸ್ತಕ. ನನ್ನನ್ನು ಬಹುಕಾಲದಿಂದ ಕಾಡ್ತಾ ಇರುವಂತಹ ಘಟನೆಗಳು, ಪಾತ್ರಗಳನ್ನು ನಾನು ಇಲ್ಲಿ ಬರಿತಾ ಹೋಗಿದ್ದೇನೆ. ಇದು ನನಗೆ ಅಥವಾ ನನ್ನ ಅಮ್ಮನಿಗೆ ಮಾತ್ರ ಸಂಬಂಧಿಸಿದಂತಹ ಪುಸ್ತಕ ಅಲ್ಲ. ನಾನು ಯಾವ ಬದುಕುಗಳನ್ನು ಕಂಡಿದ್ದೇನೆ, ಆ ಬದುಕುಗಳ ಭಾವನೆ ಏನು, ಅದನ್ನೆಲ್ಲ ಅವರು ಹೇಗೆ ಸಾಲ್ವ್ ಮಾಡಿಕೊಂಡು ಮುಂದೆ ಹೋದರು, ಇಂಥವುಗಳ ಬಗ್ಗೆ ಬರೆದಿರುವಂತಹ ಘಟನೆ. ಅಥವಾ ಇನ್ನೂ ಹೇಳಬೇಕಂದ್ರೆ ನನ್ನ ಬದುಕಿನ 1.5 ವರ್ಷವನ್ನು ಈ ಪುಸ್ತಕದಲ್ಲಿ ನಾನು ಕಾಪಿ ಪೇಸ್ಟ್ ಮಾಡಿದ್ದೇನೆ. ಆ ಟೈಮು ಹೇಗಿತ್ತು ಅಂದರೆ, ಆಗಷ್ಟೇ ನಾನು ಹೈಸ್ಕೂಲಿಂದ PUC ಕಾಲಿಟ್ಟಿದ್ದೆ. ಹೈಸ್ಕೂಲ್ವರೆಗೆ ನಮ್ಮೂರಲ್ಲಿ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೆ. ಸ್ಕೂಲಲ್ಲಿ ಕಿತಾಪತಿ ಏನೇ ಮಾಡಿದ್ರು ಅದು ಎಷ್ಟೇ ಮುಚ್ಚಿಟ್ರು ಮನೆಗೆ ತಲುಪ್ತಾ ಇತ್ತು. PUCಗೆ ಹೋದಾಗ ಬೇರೆ ಊರಿಗೆ ಹೋಗಬೇಕು, ಬಸ್ಸಲ್ಲಿ ಹೋಗಬೇಕು ಅನ್ನೋದು ಒಂದು ಖುಷಿ. ಇನ್ನೊಂದು ಯೂನಿಫಾರ್ಮ್ ಇರಲಿಲ್ಲ, ಕಾಪಿ ಬರಿಬೇಕಾದ ತಾಪತ್ರಯ ಇರಲಿಲ್ಲ, ಮನೆಗಂತೂ ಸುದ್ದಿ ಯಾವುದೂ ತಲುಪೋದಿಲ್ಲ ಅನ್ನೋ ಧೈರ್ಯ ಇತ್ತು. ಹೀಗೆ ನನ್ನ ಬದುಕು ತುಂಬ ಕಲರ್ಫುಲ್ ಆಗಿರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳುವಂತಹ ಎಲ್ಲ ಕಾರಣಗಳು ನನಗಿತ್ತು. ಆದರೆ ಆ ಎಲ್ಲ ಕಾರಣಗಳನ್ನು ಮುರಿದು ಹಾಕುವಂತೆ ನಮ್ಮ ಬದುಕಿಗೆ ಬಂದಿದ್ದು ಕ್ಯಾನ್ಸರ್. ಇದು ಅಮ್ಮನಿಗೆ ಬಂದ ರೋಗ ಆಗಿದ್ದರೂ ನಮ್ಮೆಲ್ಲರ ಬದುಕಿನ ಮೇಲೆ ಅದು ತುಂಬಾ ಪ್ರಭಾವ ಬೀರಿದಂತಹ, ಪರಿಣಾಮ ಬೀರಿದಂತಹ ಒಂದು ರೋಗ ಆಗಿತ್ತು. ಈ ಕ್ಯಾನ್ಸರ್ ಅನ್ನೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ರೋಗಿಯನ್ನು ಎಷ್ಟು ಕಂಗಡಿಸುತ್ತೋ ಅಷ್ಟೇ ಅವರ ಹತ್ತಿರದವರನ್ನು, ಅವರ ಮನೆಯವರನ್ನು ಮಾನಸಿಕವಾಗಿ ಕಂಗಡಿಸಿಬಿಡ್ತದೆ, ತುಂಬಾ ಬಳಲಿಸಿಬಿಡ್ತದೆ ಮಾನಸಿಕವಾಗಿ. ಆ ಟೈಮಿನ ಅಭದ್ರತೆಗಳು, ಅಸಹಾಯಕತೆಗಳು, ಸಂಕಟಗಳು ಇವು ಒಬ್ಬ ಮನುಷ್ಯನ ವಿಲ್ ಪವರನ್ನು ಕೊಲ್ಲೋದಕ್ಕೆ ಅರ್ಧ ಕಾರಣ ಆದರೆ ಇನ್ನರ್ಧ ಕಾರಣ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಆಗಿರುತ್ತೆ. ಇವೆಲ್ಲದರ ನಡುವೆ ಜೀವನೋತ್ಸಾಹವನ್ನು ಉಳಿಸ್ಕೊಂಡು ಬದುಕಿ ಉಳಿಯುವುದೇ ಒಂದು ದೊಡ್ಡ ಸಾಹಸ ಅನಿಸುತ್ತೆ, ಒಂದು ದೊಡ್ಡ ಸಾಧನೆ ಅನಿಸುತ್ತೆ. ನಾನು ಆಸ್ಪತ್ರೆಯ ಜಗತ್ತನ್ನು ನೋಡೋವರೆಗೂ ನನಗೆ ಇದ್ಯಾವುದೂ ಗೊತ್ತೇ ಇರಲಿಲ್ಲ. ಅಲ್ಲಿಯವರೆಗೆ ಒಂದು
ಕುಟುಂಬ, ಅಪ್ಪ, ಅಮ್ಮ, ಅಣ್ಣ, ಅಜ್ಜ, ನಮ್ಮ ಮನೆ ಹತ್ತಿರ ಒಂದು ತೋಡು ಹರಿತಾ ಇತ್ತು. ಆ ತೋಡು, ನಾನು ಓದ್ತಾ ಇದ್ದ ಪುಸ್ತಕ, ನಾನು ನೋಡ್ತಾ ಇದ್ದ ಕ್ರಿಕೆಟು, ಆಮೇಲೆ ಕಬಡ್ಡಿ ಅಂದರೆ ನಂಗೆ ಪಂಚಪ್ರಾಣ. ಸೊ ನಾನು ಆಡ್ತಾ ಇದ್ದ ಕಬಡ್ಡಿ, ಇದ್ರ ಸುತ್ತಲೇ ನನ್ನ ಬದುಕು ತಿರುಗ್ತಾ ಇತ್ತು. ಆ ಬೌಂಡ್ರಿ ಆಚೆ ನುಗ್ಗಿದ್ದು ನನಗೆ ಯಾವುದೂ ಗೊತ್ತಿರಲಿಲ್ಲ. ಆದರೆ ಅಲ್ಲಿ ನಾನು ಆಸ್ಪತ್ರೆಯಲ್ಲಿ ಬದುಕನ್ನು ಕಳೆದೆ ಅಲ್ವಾ, ಆ ಬದುಕನ್ನು ಬಹುಶಃ ನಾನು ಇನ್ನೆಲ್ಲೂ ಯಾವತ್ತೂ ನೋಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅಲ್ಲಿ ನೋವಿತ್ತು, ಸಂಕಟ ಇತ್ತು, ತೀರದ ಅಸಹಾಯಕತೆ ಇತ್ತು. ಇವೆಲ್ಲದರ ನಡುವೆನೂ ಪುಟಿಯುವಂತಹ ಜೀವನೋತ್ಸಾಹ ಇತ್ತು. ಇನ್ನೇನು ಡಾಕ್ಟ್ರು ಕೂಡ ಕೈ ಚೆಲ್ಲಿದಂತಹ ರೋಗಿಗಳು ಕೂಡ ನಾನಿನ್ನು 10 ವರ್ಷ ಬದುಕ್ತೀನಿ, 20 ವರ್ಷ ಬದುಕ್ತೀನಿ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಈ ಪುಸ್ತಕದಲ್ಲಿ ಒಂದು ಅಧ್ಯಾಯ ಬರುತ್ತೆ, ಚಾಂದಜ್ಜಿ ಅಂತ. ಅವರಿಗೆ ಕರುಳಿನ ಕ್ಯಾನ್ಸರ್ ಆಗಿತ್ತು, ಅದರ ಜೊತೆಗೆ ಶುಗರ್ ಇತ್ತು. ಒಂದು ಕಾಲನ್ನು ಕಟ್ ಮಾಡಿದ್ರು. ಆದರೂ ಕೂಡ ಅವರು, ನಾನು ಮನೆಗೆ ಹೋದ್ಮೇಲೆ ಕೋರು ರೊಟ್ಟಿ ಮಾಡಿ ನಿನ್ನನ್ನು ಕರಿತೇನೆ, ಆಗ ನೀನು ಬರಬೇಕು ಅಂತ ಹೇಳಿದರು. ಆದರೆ ನೀನು ಬರುವಾಗ ನಿನ್ನ ಪುಸ್ತಕಗಳನ್ನು ತರಬಾರ್ದು, ನೀನು ನನ್ನ ಜೊತೆ ಮಾತಾಡಬೇಕು, ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಬಾರ್ದು ಅಂತ ಹೇಳಿದರು. ದುರಂತ ಅಂದರೆ ಈ ರೀತಿ ನನ್ನ ಹತ್ರ ಹೇಳಿ ಮರುದಿವಸ ಬೆಳಿಗ್ಗೆ ಆಗುವಾಗ ಅವರು ತೀರಿ ಹೋಗಿದ್ರು. ಬಹುಶಃ ಆ ಹೊತ್ತಿನಲ್ಲಿ ನನಗೆ ಬದುಕಿನ ಸಹ ಗೊತ್ತಿರಲಿಲ್ಲ. ಸೊ ಸಾವಿನ ಸಮ್ಮುಖದಲ್ಲಿ ನಾನು ಬದುಕನ್ನು ಕಲೀಲಿ ಅಂತ ಬಹುಶಃ ನನ್ನಮ್ಮ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಸುಮಾರು ಮಂದಿಗೆ ಸಂಬಂಧಿಕರಿದ್ದರು, ಓರಗಿತ್ತಿಯರಿದ್ದರು, ತಂಗಿಯಂದಿರಿದ್ರು, ಅಕ್ಕ ಇದ್ದರು, ನಾದಿನಿಯರಿದ್ದರು. ಇಷ್ಟೆಲ್ಲ ಇದ್ದರು, ನನ್ನ ಮಗಳೇ ನನ್ನ ಜೊತೆ ನಿಲ್ಲಿ ಅನ್ನುವಂತಹ ಒಂದು ಡಿಸಿಷನನ್ನು ತೆಗೆದಿದ್ದು ಇದೇ ಕಾರಣಕ್ಕಿರಬಹುದು. ಹಾಗೆ ನೋಡಿದರೆ ನಂದಿದು 4ನೇ ಪುಸ್ತಕ. ಈ ಪುಸ್ತಕವನ್ನು ನಾನು ಮೊದಲೇ ಬರೀಬೇಕಿತ್ತು, ಯಾವತ್ತಿನಿಂದ ಬರಿಬೇಕು ಅಂತ ಅನ್ಕೋತಾನೆ ಇದ್ದೆ. ಆದರೆ ಜನ ಎಲ್ಲಿ ಆ ಅಮ್ಮನ ಕ್ಯಾನ್ಸರನ್ನು ಇವಳು ಪುಸ್ತಕಕ್ಕಾಗಿ ಬಳಸ್ಕೊಂಡ್ಲು ಅಂತ ಯೋಚಿಸ್ತಾರೇನೋ ಅನ್ನೋ ಭಯ ಇತ್ತು, ನನಗೆ ಒಂದು ಸಂಕೋಚ ಇತ್ತು. 6 ತಿಂಗಳ ಹಿಂದೆ ನನ್ನ ಗೆಳತಿಯೊಬ್ಬಳ ತಾಯಿಗೆ ಇದೇ ಸ್ಥಿತಿ ಎದುರಾಯಿತು. ಅವಳು ಪ್ರತಿದಿನ ನಂಗೆ ಕಾಲ್ ಮಾಡೋದು, ಮಾತಾಡೋದು, ಕಾಲ್ ಕಟ್ ಮಾಡೋದು, ಅದಾದಮೇಲೆ ಥ್ಯಾಂಕ್ ಯು ಕಣೆ ಅಂತ ಮೆಸೇಜ್ ಮಾಡೋದು. ಕೊನೆಗೆ ಅವಳ ಅಮ್ಮನಿಗೆ ಬಯಾಪ್ಸಿ ರಿಪೋರ್ಟ್ ಪ್ರಕಾರ ಅದು ಕ್ಯಾನ್ಸರ್ ಅಲ್ಲ ಅಂತ ಆಯಿತು, ಅದು ಒಂದು ನಾರ್ಮಲ್ ಗಡ್ಡೆ ಅಂತ ಬಂತು. ಸೊ ಒಂದು ಸಣ್ಣ ಸರ್ಜರಿಯಿಂದ ಅದು ಮುಗ್ದು ಹೋಯಿತು. ಆ ಹೊತ್ತಲ್ಲಿ ಅವಳು ಹೇಳಿದ್ಲು, ಹೇಗೂ ನೀನು ಲೇಖಕಿ, ಬೇರೆಲ್ಲ ಬರೀತಿ, ಇದನ್ನು ಬರೆದ್ರೆ ನನ್ನಂತಹ ಎಷ್ಟೋ ಮಂದಿಗೆ ಹೆಲ್ಪ್ ಆಗ್ಬೋದಲ್ವಾ ಅಂತ. ಆಗ ನನಗೆ ಹೊಳಿತು, ಈ ವಿಷಯಕ್ಕೆ ಇಂಥದ್ದೊಂದು ಆಯಾಮವು ಇದೆಯಲ್ವಾ ಅಂತ ಅನ್ನಿಸಿ ಬರೆಯೋದಕ್ಕೆ ಶುರು ಮಾಡಿದೆ. ಅದೇ ಹೊತ್ತಿಗೆ ಜೀರುಂಡೆ ಪ್ರಕಾಶನದ ಧನಂಜಯ ಅವರು ಕಾಲ್ ಮಾಡಿ, ಒಂದು ಕಥಾ ಸಂಕಲನ ಇದ್ದರೆ ನಮಗೆ ಕೊಡ್ತೀರಾ ಅಂತ ಕೇಳಿದರು. ಸೊ ನಾನು ಈ ಥರ ಬರೆಯುವಂತಹ ಒಂದು ಐಡಿಯಾ ಇದೆ ನನ್ನ ಹತ್ರ, ನಾನು ಬರೀತೀನಿ, ಪ್ರಕಟ ಮಾಡ್ತೀರಾ ಅಂತ ಕೇಳಿದ್ದೆ. ಅವರು ಪ್ರಕಟಿಸೋದಕ್ಕೆ ಒಪ್ಕೊಂಡಿದ್ರು. ಹಾಗಾಗಿ ಒಂದು 6 ತಿಂಗಳಲ್ಲಿ ಈ ಪುಸ್ತಕ ರೂಪುಗೊಂಡಿತು. ಹೀಗಾಗಿ ಕಿಮು ಒಬ್ಬ ತಾಯಿಯ ಕಥೆ ಮಾತ್ರ ಅಲ್ಲ, ಒಬ್ಬ ಮಗಳ ನೋವು ಮಾತ್ರ ಅಲ್ಲ, ಇದು 10 ಮಂದಿಯ ಕತೆ, 10 ಮಂದಿಯ ನಗುವಿನ ಹಂಬಲ, 10 ಮಂದಿಯ ಜೀವನೋತ್ಸಾಹದ ಪಾಠ, ಅಥವಾ ಸಾವಿನ ನೆರಳಲ್ಲಿ ಬದುಕು ಕಟ್ಟಿಕೊಂಡವರ ಕತೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನಂಥವರಿಗೆ ಬದುಕು ಕಲಿಸಿದವರ ಕತೆ. ನನ್ನೊಳಗಿನ ಅಹಂಕಾರವನ್ನಾಗಲಿ ಅಥವಾ ಸಣ್ಣತನವನ್ನಾಗಲಿ ನಾನು ಚೂರಾದರೂ ಕಳ್ಕೊಂಡಿದ್ದೀನಿ ಅಂತಾದರೆ ಅದು ಆಸ್ಪತ್ರೆ ವಾಸದಿಂದ ಅಂತ ನಾನು ಈಗಲೂ ನಂಬ್ತೇನೆ. ಮತ್ತು ಆಸ್ಪತ್ರೆ ವಾಸ ಕಲಿಸಿದ ನನಗೆ ಅತ್ಯಂತ ದೊಡ್ಡ ಪಾಠ ಅಂದರೆ, ನಾವು ಜಗತ್ತಿನೊಂದಿಗೆ ಎಷ್ಟು ಸಹ್ಯ ರೀತಿಯಿಂದ ಇರ್ತೀವೋ ಜಗತ್ತು ಕೂಡ ನಮ್ಮೊಂದಿಗೆ ಅಷ್ಟೇ ಸಹ್ಯವಾಗಿರ್ತದೆ ಅನ್ನೋದನ್ನು, ಸಹ ಮನುಷ್ಯರೊಳಗಿನ ಪ್ರೀತಿ, ಅಕ್ಕರೆ, ದಯೆ, ಇಂತಹ ಗುಣಗಳು ಮಾತ್ರ ನಮ್ಮನ್ನು ಉಳಿಸಬಲ್ಲದು ಅನ್ನೋದನ್ನು ನನಗೆ ಆಸ್ಪತ್ರೆ ವಾಸ ಕಲಿಸಿದೆ. ಸೊ ಈ ಒಂದು ಕಾರಣಕ್ಕಾಗಿ ಕ್ಯಾನ್ಸರ್ ಅನ್ನೋದು ಎಷ್ಟೇ ದೊಡ್ಡ ಮಾರಕವಾದ ರೋಗ ಆಗಿದ್ದರೂ ಕೂಡ, ಅದರಿಂದ ಎಷ್ಟೇ ಕಷ್ಟ ನಷ್ಟಗಳಾದರೂ ಕೂಡ, ಈ ಒಂದು ಕಾರಣಕ್ಕಾಗಿ ನಾನು ಕ್ಯಾನ್ಸರ್ಗೆ ಋಣಿಯಾಗಿರ್ತೇನೆ. ಇವತ್ತು 6 ತಿಂಗಳ ಬರವಣಿಗೆ, ಆಮೇಲೆ ಎಡಿಟಿಂಗು, ಎಲ್ಲ ಪ್ರೊಸೆಸ್ಸು ಮುಗಿದು ಪುಸ್ತಕ ಆಗಿ ನಿಮ್ಮ ಕೈಗೆಡ್ತಾ ಇದ್ದೀನಿ. ಇದು ನನ್ನ ಅಮ್ಮನ ಅನುಭವವನ್ನು ಅಥವಾ ಆ ಹೊತ್ತಿನ ನನ್ನ ಭಾವಗ್ರಹಿಕೆಯನ್ನು ಕುರಿತಾಗಿನ ಪುಸ್ತಕ ಮಾತ್ರ ಅಲ್ಲ, 17 ವರ್ಷಗಳ ಹಿಂದಿನ ನೆನಪನ್ನು ಮಾತ್ರ ನಾನು ಇಲ್ಲಿ ಈ ಪುಸ್ತಕದ ಮೂಲಕ ಹಂಚಿಕೊಳ್ತಾ ಇಲ್ಲ. ನಮ್ಮೆಲ್ಲರೊಳಗೆ, ನಮ್ಮೆಲ್ಲರ ಮನೆಯಲ್ಲಿ
ಬದುಕಿಗಾಗಿ ಒಂದು ಗುಟುಕು ಜೀವಕ್ಕಾಗಿ ಹೋರಾಡ್ತಾ ಇರೋರ ಕಥೆಯಾಗಿ ಕೈಗಿಡ್ತಾ ಇದ್ದೀನಿ. ಈ ಪುಸ್ತಕವನ್ನು ಓದಿದ ನಂತರ ಕನಿಷ್ಠ ಒಬ್ರಿಗಾದರೂ ಹೆಲ್ಪ್ ಆದರೆ, ಮನಸ್ಸಿಗೆ ಸಾಂತ್ವನ ಸಿಕ್ಕಿದ್ರೆ, ಸಮಾಧಾನ ಸಿಕ್ಕಿದ್ರೆ, ಅಥವಾ ಬದುಕು ಇಷ್ಟಕ್ಕೆ ಮುಗಿದಿಲ್ಲ ಇನ್ನೂ ಇದೆ ಅಂತ ಅನಿಸಿದರೆ ನಾನು ಬರೆದಿರೋದು ಸಾರ್ಥಕ ಅಂತ ಅಂದ್ಕೋತೀನಿ. ಧನ್ಯವಾದಗಳು. ತಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ಕೀಮೋ ಬದುಕಿನ ಒಟ್ಟು ಪಯಣವನ್ನು ಬಹಳ ಸ್ವಾರಸ್ಯಕರವಾಗಿ ನಮ್ಮ ಮುಂದಿಟ್ಟಿದ್ದಾರೆ. ಲೇಖಕಿ ಫಾತಿಮಾ ರಲಿಯಾ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ. ಫಾತಿಮಾ ರಲಿಯಾರವರು ಬರೆದಿರುವ ಜೀರುಂಡೆ ಪ್ರಕಾಶನ ಪ್ರಕಟಿಸಿರುವ ಅನುಭವ ಕಥನ ಕೀಮೋ ಪುಸ್ತಕ ಬಿಡುಗಡೆ ನೆರವೇರಲಿದೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಸರ್. ಒಬ್ಬ ರೋಗಿಯ ಜೀವಪರ ನಿಲುವುಳ್ಳ ಮಗಳು ಬರೆದ ರೋಗದ ಸುತ್ತಲಿನ ಅನುಭವ ಕಥನವನ್ನು ಜೀವಪರ ನಿಲುವುಳ್ಳ ವೈದ್ಯರು ಬಿಡುಗಡೆಗೊಳಿಸುತ್ತಿರುವುದು ಆ ಪುಸ್ತಕದ ತೂಕವನ್ನು ಹೆಚ್ಚಿಸಿದೆ ಎಂದರೆ ಖಂಡಿತ ಉತ್ಪ್ರೇಕ್ಷೆಯಾಗಲಾರದು. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಸರ್ ಇದೀಗ ಪುಸ್ತಕವನ್ನು ಅತಿಥಿಗಳಿಗೆ ಹಸ್ತಾಂತರಿಸುವ ಮೂಲಕ ನೆರವೇರಿಸಿಕೊಡಲಿದ್ದಾರೆ. ಧನ್ಯವಾದಗಳು ಸರ್. ಆ ದಿನಗಳಲ್ಲಿ ಬದುಕಿನ ಒಂದು ಮಗ್ಗುಲಲ್ಲಿ ನಾನು, ಅಮ್ಮ, ಅಣ್ಣ ಮತ್ತು ಅಪ್ಪ ಇದ್ದರೆ ಮತ್ತೊಂದು ಮಗ್ಗುಲಲ್ಲಿದ್ದುದು ಕ್ಯಾನ್ಸರ್. ಎರಡರ ಜೊತೆಗೆ ಸಾಗಬೇಕಿತ್ತು. ಆ ದಾರಿಯಲ್ಲಿ ನಾವೆಲ್ಲರೂ ಕೂಡ ಪ್ರಜ್ಞಾಪೂರ್ವಕವಾಗಿ ನಿರಾಶೆಯನ್ನು, ಕೋಪವನ್ನು, ದುಷ್ಟತನವನ್ನು ನಿರಾಕರಿಸಿ ಆಶಾವಾದವನ್ನು, ಕರುಣೆಯನ್ನು ಮತ್ತು ಪ್ರೀತಿಯನ್ನು ಆಯ್ಕೆ ಮಾಡಿಕೊಂಡೆವು. ನಮ್ಮ ಆಯ್ಕೆಯೇ ನಮ್ಮನ್ನು ಗಮ್ಯ ತಲುಪಿಸಿತು. ಜಗತ್ತು ನಮ್ಮೊಂದಿಗೆ ಸಹ್ಯವಾಗಿರಬೇಕಾದರೆ ನಾವು ಈ ಜಗತ್ತಿನೊಂದಿಗೆ ಸಹ್ಯದಿಂದಿರಬೇಕು ಎನ್ನುವ ಪಾಠದೊಂದಿಗೆ ತಮ್ಮ ಅನುಭವವನ್ನು ಪುಸ್ತಕದುದ್ದಕ್ಕೂ ಮನೋಜ್ಞವಾಗಿ ಕಟ್ಟಿಕೊಡುವ ಫಾತಿಮಾ ರಲಿಯಾರವರಿಗೆ ಈ ಸುಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಪುಸ್ತಕಗಳು ಇಲ್ಲಿ ನೆರೆದಿರುವ ಬಹಳಷ್ಟು ಯುವ ಬರಹಗಾರರಿಗೆ ಪ್ರೇರಣೆ ನೀಡಲಿ ಎಂದು ಆಶಿಸುತ್ತೇನೆ. ಕಾರ್ಯಕ್ರಮದ ಮುಂದಕ್ಕೆ ಕೀಮೋ ಅನುಭವ ಕಥನ ಬಿಡುಗಡೆಗೊಳಿಸಿದ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಸರ್ ಇವರಿಂದ ಬಿಡುಗಡೆಯ ಮಾತುಗಳು. ಸರ್. ಎಲ್ಲ ಸ್ನೇಹಿತರೆ, ಸಂಗಾತಿಗಳೇ, ಫಾತಿಮಾ ಅವರು ಫೋನ್ ಮಾಡಿ ಸರ್ ನೀವು ಬಂದು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ನನಗೆ ಆ ಅರ್ಹತೆ ಇದೆಯಾ ಅಂತ ಗೊತ್ತಿಲ್ಲ, ನೀವು ಸಾಹಿತ್ಯಿಕ ವಲಯದಲ್ಲಿ ಇರುವಂಥ ದಿಗ್ಗಜರು ಯಾರಾದರೂ ಇದ್ದರೆ ಅವರನ್ನು ಕರೆದರೆ ಒಳ್ಳೆಯದಲ್ವ ಅಂತ ಹೇಳಿದೆ. ಇಲ್ಲ ನೀವೇ ಬರಬೇಕು ಅಂತ ಹೇಳಿದರು. ಇದನ್ನು ಪ್ರಕಟಣಾ ಪೂರ್ವದಲ್ಲಿ ನಾನು ಇದನ್ನು ಓದಿದ್ದೇನೆ. ತುಂಬ ಸುಂದರವಾಗಿ ಚಂದದಲ್ಲಿ ಅವರಿಗೆ ಹೇಳಿದರು ಇದು ಅವರ ತಾಯಿಯ ಚಿಕಿತ್ಸೆಯ ಸುತ್ತಮುತ್ತ ನಡೆದಿರುವಂಥ ಘಟನೆಗಳನ್ನು ಅವರು ದಾಖಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ನನಗೆ ಇದು ಅದಕ್ಕಿಂತ ಎಷ್ಟೋ ಹೆಚ್ಚು ವಿಷಯಗಳನ್ನು ಅವರು ನೋಡಿದಂತಹ ಮತ್ತು ನಮ್ಮೊಂದಿಗೆ ಹೇಳಿರುವಂತಹ ಮತ್ತು ಹೇಳ ಬಯಸಿ
ಅದನ್ನು ಎಲ್ಲವನ್ನು ಹೇಳದೆ ಸ್ವಲ್ಪ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಎಷ್ಟು ಬೇಕೋ ಅಷ್ಟೇ ಹೇಳಿರುವಂಥ ಅನೇಕ ವಿಷಯಗಳು ಈ ಕೃತಿಯಲ್ಲಿವೆ. ಆದ್ದರಿಂದ ಮೊದಲಾಗಿ ಇದನ್ನು ಲೋಕಾರ್ಪಣೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕಾಗಿ ನನಗೆ ಇದನ್ನು ಬಹಳ ದೊಡ್ಡ ಗೌರವ ಅಂತ ನಾನು ತಿಳ್ಕೊಳ್ತೇನೆ. ತುಂಬ ಹೆಮ್ಮೆಯಿಂದ ಈ ಕೃತಿಯನ್ನು ನಾನು ಲೋಕಾರ್ಪಣೆ ಮಾಡ್ತಾಯಿದ್ದೇನೆ. ದಯವಿಟ್ಟು ಎಲ್ಲರೂ ಇದನ್ನು ಓದಬೇಕು. ಮೊದಲಾಗಿ ನಾನು ಅವರ ತಾಯಿ ಆಯಿಷಾ ಅವರು ಇವತ್ತು ಬಂದಿದ್ದಾರೆ ಅಂತ ಕೇಳಿದೆ. ಅವರು ಬರಲಿಲ್ಲ ಅಂತೆ. ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾರೆ, ಬರೋದಿಲ್ಲ ನಾನು ಅಂತ ಹೇಳಿದರಂತೆ. ಆದರೆ ಅವರ ತಾಯಿ ಆಯಿಷಾ ಮತ್ತು ಅವರಂಥ ಇನ್ನೂ ಅನೇಕ ತಾಯಂದಿರು ತಮ್ಮ ಮಕ್ಕಳಿಗೆ, ಅದರಲ್ಲಿ ವಿಶೇಷವಾಗಿ ಮಗಳಂದಿರು ಶಾಲೆಗೆ ಹೋಗಬೇಕು, ಕಾಲೇಜ್ ಕಲಿಬೇಕು, ಸುಶಿಕ್ಷಿತರಾಗಬೇಕು ಅಂತ ಹೇಳಿ ಏನು ತಮ್ಮದೇ ರೀತಿಯಲ್ಲಿ ತಮ್ಮ ಸಮುದಾಯವನ್ನು, ತಮ್ಮ ಸುತ್ತಲಿನ ಸಮಾಜವನ್ನು, ತಮ್ಮ ಬಂಧು ಬಳಗದವರ ಏನು ಅಡೆತಡೆಗಳಿದೆ ಅದೆಲ್ಲವನ್ನು ಕೂಡ ತಮ್ಮದೇ ರೀತಿಯಲ್ಲಿ ನಿಭಾಯಿಸಿಕೊಂಡು ಮೆಟ್ಟಿ ನಿಂತು ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಅವರನ್ನು ಇಷ್ಟೊಂದು ಒಳ್ಳೆಯ ಲೇಖಕರಾಗಿ ಅಥವಾ ವೈದ್ಯರಾಗಿ ಇಂಜಿನಿಯರ್ಗಳಾಗಿ ಮಾಡಿದಾರಲ್ಲ, ಈ ಎಲ್ಲ ಅಮ್ಮಂದಿರು ನಿಜವಾಗಿಯೂ ನಮ್ಮೆಲ್ಲರಿಗಿಂತಲೂ ದೊಡ್ಡ ಕ್ರಾಂತಿಕಾರಿಗಳು ಅಂತ ಹೇಳ ಬಯಸ್ತೇನೆ. ಆದ್ದರಿಂದ ಮೊದಲಾಗಿ ಕೇವಲ ಕ್ಯಾನ್ಸರನ್ನು ಗೆದ್ದು 17 ವರ್ಷ ನಮ್ಮ ಜೊತೆ ಇರುವುದಕ್ಕಷ್ಟೇ ಅಲ್ಲ, ಈ ರೀತಿಯಾದ ಕ್ರಾಂತಿಯನ್ನು ಮಾಡಿದ್ದಕ್ಕೋಸ್ಕರವೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರ ತಾಯಿಗೆ ನಾನು ಅಭಿನಂದನೆಗಳನ್ನು ಹೇಳ ಬಯಸ್ತೇನೆ. ದಯವಿಟ್ಟು ಇದನ್ನು ನಿಮ್ಮ ಅಮ್ಮನಿಗೆ ಹೇಳಬೇಕು. ಈ ಪುಸ್ತಕದಲ್ಲಿ ಇದು ವಿಷಯ ಒಂದು 90 ಪುಟ ಇದೆ. ಅದರಲ್ಲಿ ಸುಮಾರು 25 ರೋಗಗಳನ್ನು ಅವರು ಬರೆದಿದ್ದಾರೆ. ಕ್ಯಾನ್ಸರ್ ಅವರ ತಾಯಿಗೆ ಬಂದಂಥದ್ದು ಅದು ಗುಣ ಆಯಿತು. ಆದರೆ ಅವರು ನೋಡಿದಂಥ ಅದನ್ನು ಅವರು ಆ ರೀತಿಯಾಗಿ ಗುರುತಿಸಿದಾರ ಗೊತ್ತಿಲ್ಲ. ಬಹುಶಃ ರಲಿಯಾ ಎಲ್ಲಿಯಾದರೂ PUC ಕಲಿತು ಸೈನ್ಸ್ ಅರ್ಧಕ್ಕೆ ಬಿಟ್ಟರೆ, ಅಂದರೆ CET ಬರೀಲಿಲ್ಲ ಅವರು, ಬೇಡ ಅಂಥೇಳಿ ಬೇರೆ ಬೇರೆ ಒತ್ತಡಗಳ ಕಾರಣಕ್ಕೆ. ಆದರೆ ಅವರು ಏನಾದರೂ ಆವಾಗ MBBS ಸೇರಿದ್ದಿದ್ದರೆ ಅವರ ಈ ಚಿಕಿತ್ಸಕ ದೃಷ್ಟಿಯಿಂದ ಬಹಳ ಒಳ್ಳೆ ವೈದ್ಯರಾಗಬಹುದಿತ್ತು ಅಂತ ನನಗೆ ಅನ್ನಿಸ್ತದೆ. ಸೊ ನಾನು ಪಟ್ಟಿ ಮಾಡಿಕೊಂಡಿದ್ದೇನೆ, ಅದನ್ನು ಓದಲಿಕ್ಕೆ ಹೋಗೋದಿಲ್ಲ, ಕೃತಿಯ ಬಗ್ಗೆ ಮಾತಾಡಲಿಕ್ಕೆ ಇನ್ನಿಬ್ಬರು ಇದ್ದಾರೆ. ಒಂದು 25 ನಮ್ಮ ಊರಿನ ನಿಮ್ಮ ನಡುವೆ ಕಂಡು ಬರುವಂಥ ರೋಗಗಳನ್ನು ನೀವು ಅದರಲ್ಲಿ ಅವರು ಬರೆದಿರುವುದನ್ನು ನೀವು ಕಾಣ್ಬೋದು. ಅದರಲ್ಲಿ ಕೆಲವು ರೋಗಗಳಿಗೆ ಮದ್ದು ಇಲ್ಲ, ಕೆಲವು ರೋಗಗಳಿಗೆ ಮದ್ದು ಮಾಡೋದು ಬೇಡ ಅಂಥೇಳಿ ಅವರ ಅಮ್ಮ ಅವರಿಗೆ ಹೇಳಿ, ಇಲ್ಲ ನೀನು ಇದಕ್ಕೆ ಈಗ ಏನು ಮಾಡಲಿಕ್ಕೆ ಹೋಗಬೇಡ ಅಂತ. ಅಂದರೆ ನಾನೊಬ್ಬ ವೈದ್ಯನಾಗಿ ನಮ್ಮ ನಿತ್ಯದ ವೃತ್ತಿಯಲ್ಲಿ ನಾವು ನೋಡ್ತೇವೆ, ಕೆಲವು ರೋಗಗಳಿಗೆ ಮದ್ದು ಇದೆ ಮತ್ತು ಕೆಲವಕ್ಕೆ ಮದ್ದು ತಗೊಳ್ಳೇಬೇಕಾಗ್ತದೆ, ಅವುಗಳನ್ನು ಗುಣಪಡಿಸಬೇಕಾಗ್ತದೆ. ಕೆಲವಕ್ಕೆ ಮದ್ದಿನ ಅಗತ್ಯವೇ ಇರುವುದಿಲ್ಲ, ಅದು ತನ್ನಿಂದ ತಾನೇ 2-3 ದಿನದಲ್ಲಿ ವಾಸಿಯಾಗುವಂಥ ರೋಗಗಳು. ಇನ್ನು ಕೆಲವಕ್ಕೆ ಮದ್ದೇ ಇಲ್ಲ, ಅತ್ಯಂತ ಗಂಭೀರವಾದ ಕಾಯಿಲೆಗಳು, ಮದ್ದು ಮಾಡಿದರೂ ಕೂಡ ಅದು ಏನು ವಾಸಿ ಆಗದಂಥ ರೋಗಗಳು. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಕಾಯಿಲೆಗಳಿದೆ. ಸೊ ಅಂಥವನ್ನೆಲ್ಲ ಇವರು ಇಲ್ಲಿ ಹೇಳ್ಕೊಳ್ತಾ ಬಂದಿದ್ದಾರೆ. ಕೆಲವಕ್ಕೆ ಅವರು ಕೊಟ್ಟಿರುವ ಚಿಕಿತ್ಸೆ ಕೂಡ ತುಂಬ ಆಸಕ್ತಿದಾಯಕ ಆದದ್ದು. ಇದರಲ್ಲಿ ಒಂದು ಘಟನೆಯನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಇದು 17 ವರ್ಷಗಳ ಹಿಂದೆ, ಅಂದರೆ 2007-8ರಲ್ಲಿ ನಡೆದಿರುವಂಥ ಘಟನೆಗಳು. ಆಸ್ಪತ್ರೆಯ ಒಳಗೆ ಒಬ್ಬರು ಬೆಳಗಾವಿಯ ವೈದ್ಯರು ಅವರಿಗೆ ಹೇಳಿರುವಂಥದ್ದನ್ನು ಅವರು ಇದರಲ್ಲಿ ದಾಖಲಿಸಿದ್ದಾರೆ. ನಮ್ಮ ದಕ್ಷಿಣ ಕನ್ನಡದವರಿಗೆ ನೀವು ಎಲ್ಲರೂ ಸೇರಿ ನಮಗೊಂದು ಮೊದಲಿತ್ತು, ನನಗೆ ಈಗ ಅದಿಲ್ಲ. ನಾನು ಹುಬ್ಬಳ್ಳಿಯಲ್ಲಿ MBBS ಇಲ್ಲಿ ಮುಗಿಸಿ ಹುಬ್ಬಳ್ಳಿಗೆ MD ಕಲೀಲಿಕ್ಕೆ ಹೋಗುವಾಗ ನನಗೆ ಸ್ವಲ್ಪ ಸಮಯ ಅದಿತ್ತು ತಲೆಯಲ್ಲಿ. ನಾವು ದಕ್ಷಿಣ ಕನ್ನಡದವರಂದರೆ ಭಾರಿ ಬುದ್ಧಿವಂತರು, ಬೇರೆಲ್ಲರಿಗಿಂತ ನಾವು ಒಳ್ಳೆಯವರು, ನಮ್ಮಷ್ಟು ಯಾರಿಗೆ ವಿಷಯ ಗೊತ್ತಿಲ್ಲ ಅಂಥದ್ದೆಲ್ಲ, ನಮ್ಮ ಕನ್ನಡ ಭಾಳ ಒಳ್ಳೆಯದು, ಈ ಥರ ಹಲವಾರು ಮೇಲರಿಮೆಗಳು ನಮಗೆ ದಕ್ಷಿಣ ಕನ್ನಡದವರಿಗೆ ಇದೆ, ನನಗೂ ಇತ್ತು. ಸೊ ಅಲ್ಲಿ ಹೋಗಿ 1 ತಿಂಗಳಲ್ಲಿ ನನಗೆ ನಮ್ಮ ಮಂಗಳೂರಿನ ಬೇರೆ ವಿದ್ಯಾರ್ಥಿಗಳು ಅಲ್ಲಿ ಇದ್ದರು. ಅವರೆಲ್ಲ ಇಲ್ಲ ಇದೆಲ್ಲ ನಿಂದು 2 ತಿಂಗಳಲ್ಲಿ ಇಲ್ಲಿ ಟುಸ್ ಆಗ್ತದೆ, ಹೆಚ್ಚು ದಿವಸ ಏನು ಬೇಡ ಅದಕ್ಕೆ ಅಂತ ಹೇಳ್ತಾಯಿದ್ರು. ಹಾಗೆ ಆಯಿತು. ಅಲ್ಲಿನ ಜನರನ್ನು ನೋಡುವಾಗ ಅವರು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಅವರು ನಮ್ಮೊಟ್ಟಿಗೆ ವ್ಯವಹರಿಸ್ತಾ ಇದ್ದ ರೀತಿಯನ್ನೆಲ್ಲ ನೋಡುವಾಗ ದಕ್ಷಿಣ ಕನ್ನಡ ಏನು ಅಂತ ಆಗಲೇ ಸ್ಪಷ್ಟವಾಗಿ ಅರ್ಥ ಆಗಿತ್ತು. ಸೊ ಬೆಳಗಾವಿಯ ಉತ್ತರ ಕರ್ನಾಟಕದ ಭಾಗದಿಂದ ಬಂದ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಇವರಲ್ಲಿ, ನಿಮ್ಮ ಊರಿನಲ್ಲಿ ಇವತ್ತು ಏನು ನಡೀತಾ ಇದೆ, ನೀವು ವೈದ್ಯರುಗಳೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಕಿತ್ತಾಡ್ಕೊಳ್ತಾ ಇದ್ದೀರಿ,
ಇನ್ನೊಂದು 5-6 ವರ್ಷ ಹೋದರೆ ಇಲ್ಲಿ ನೀವು ದಾರಿ ನಡಿಲಿಕ್ಕೆ ಆಗದಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದರು. ಮತ್ತು ತನ್ನ ಸ್ವಂತ ಅನುಭವಕ್ಕೂ ಕೂಡ ಅದು ಬಂತು ಅಂತ ಹೇಳೋದನ್ನು ಅವರು ದಾಖಲಿಸಿದ್ದಾರೆ. ಇದು 17 ವರ್ಷಗಳ ಹಿಂದೆ 2007ರಲ್ಲಿ. 2007 ನಂತರ 2009ರಲ್ಲಿ ನಮ್ಮಲ್ಲಿ ಪಬ್ ದಾಳಿ ಆಯಿತು. ಆಮೇಲೆ 2012-13ರಲ್ಲಿ ಹೋಮ್ ಸ್ಟೇ ದಾಳಿ ಆಯಿತು. ಇಂಥ ದಾಳಿಗಳನ್ನು ನಾವೀಗ ಪ್ರತಿನಿತ್ಯ ನೋಡ್ತಾ ಬಂದಿದ್ದೇವೆ. ಆದರೆ ಇಂಥ ದಾಳಿಗಳಿಗೆ ಈ ರೀತಿ ನಮ್ಮ ಜಿಲ್ಲೆ ಏನು ನಮಗೆಲ್ಲ ಬಹಳ ಆ ಸಂದರ್ಭದಲ್ಲಿ ಅವರ ಡಾಕ್ಟ್ರ್ ಜೊತೆ ಸ್ವಲ್ಪ ಏನು ಜಗಳಾಡಿದ್ದು ಕೂಡ ಬರೆದಿದ್ದಾರೆ ಅವರು. ಇಲ್ಲೆಲ್ಲ ನಮ್ಮ ಜಿಲ್ಲೆಯನ್ನು ನಾನು ಅಷ್ಟು ಕೀಳು ಮಾಡಲಿಕ್ಕೆ ಬಿಡಲಿಕ್ಕಿಲ್ಲ ಅಂತೇಳಿ. ಆದರೆ ಮತ್ತೆ ಕೊನೆಗೆ ಅವರ ಅನುಭವಕ್ಕೆ ಅದು ಬಂದಿರುವುದನ್ನು ಅವರು ಹೇಳಿದ್ದಾರೆ. 2007-8ರಲ್ಲಿ ಸಣ್ಣ ಮಟ್ಟಿನಲ್ಲಿ ಆ ಹೊರಗಡೆಯಿಂದ ಬಂದಂಥ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಗುರುತಿಸಿದಂಥ ವಿದ್ಯಮಾನಗಳನ್ನು ನಾವು ಇಲ್ಲಿದ್ದವರು ಗುರುತಿಸಿದ್ದೇವೋ ಇಲ್ಲವೋ, ಮತ್ತು ಅದಕ್ಕೆ ನಾವು ಏನು ಮದ್ದು ಅರ್ದಿದ್ದೇವೆ ಅಂತ ಹೇಳುವಂಥದ್ದು ನಾವೆಲ್ಲರೂ ನಮ್ಮೊಳಗೆ ನಾವು ಕೇಳ್ಕೊಳ್ಬೇಕಾದ ಬಹಳ ದೊಡ್ಡ ಪ್ರಶ್ನೆಯಾಗಿದೆ. ಇವತ್ತು ಪ್ರತಿನಿತ್ಯ ನಮ್ಮ ಜಿಲ್ಲೆಯ ವರದಿಗಳನ್ನು ನೀವು ಓದಿದರೆ ಪತ್ರಿಕೆಗಳಲ್ಲಿ ಅಥವಾ ಟಿ ವಿಯಲ್ಲಿ, ಅದು ಎಲ್ಲವೂ ಕೂಡ ಮತೀಯತೆಯ ಸುತ್ತಲೂ ಸುತ್ತುವಂಥದ್ದು. ಒಂದು ಕಾಲದಲ್ಲಿ ಶಿಕ್ಷಣಕ್ಕೆ, ಆಮೇಲೆ ಸಾಹಿತ್ಯಕ್ಕೆ, ರಂಗಭೂಮಿಗೆ, ಆಮೇಲೆ ಎಲ್ಲ ಪರೀಕ್ಷೆಗಳಲ್ಲಿ PUC ಇರ್ಬೋದು, SSLC ಇರ್ಬೋದು, ಎಲ್ಲ ಪರೀಕ್ಷೆಗಳಲ್ಲಿ ರಾಜ್ಯಕ್ಕೆ ಮೊದಲಿನ ಸ್ಥಾನದಲ್ಲಿ ಬರ್ತಾ ಇದ್ದದ್ದಕ್ಕೆ, ಬ್ಯಾಂಕಿಂಗಿಗೆ, ವೈದ್ಯಕೀಯ ಚಿಕಿತ್ಸೆಗೆ, ಎಲ್ಲದರಲ್ಲಿ ನಂಬರ್ 1 ಇದ್ದಂಥ ಆರೋಗ್ಯ ರಕ್ಷಣೆಯಲ್ಲಿ ಇದ್ದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ನಮ್ಮ ಎಲ್ಲ ತಲೆಬರಹಗಳು ಕೇವಲ ಹಿಂದೂ, ಮುಸ್ಲಿಂ, ದೇವಸ್ಥಾನ ಇತ್ಯಾದಿಗಳಷ್ಟೇ ನಮ್ಮ ಜಿಲ್ಲೆಯಿಂದ ಇವತ್ತು ಸುದ್ದಿ ಆಗುವುದಾಗಿ. ಅದರಿಂದ ಈ ರೋಗಕ್ಕೆ ನಾವು ಆವಾಗ ಅದನ್ನು ಗುರುತಿಸಿ ಮದ್ದು ಕಂಡು ಹಿಡಿದಿದ್ದರೆ ಬಹುಶಃ ನಾವು ಇವತ್ತು ಇಂಥ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಈಗ ರಲಿಯಾ ಬರೆದಿರೋದು ಕ್ಯಾನ್ಸರ್ ಬಗ್ಗೆ. ಕ್ಯಾನ್ಸರ್ ಅಂದರೆ ಒಂದು ಸಣ್ಣ ಜೀವಕೋಶದ ಒಳಗೆ ಇರುವ ಆ DNA ಒಂದು ಸಣ್ಣ ರೂಪಾಂತರ ಆಗಿ ಆ ಒಂದು ಕಣದಲ್ಲಿ ಬದಲಾವಣೆಯಾಗಿ ಅದು 2 ಕಣ ಆಗಿ, 2 ಇದ್ದದ್ದು 4 ಆಗಿ, 4 ಇದ್ದದ್ದು 16 ಆಗಿ, ನಿಧಾನವಾಗಿ 2-3 ವರ್ಷಗಳಲ್ಲಿ ಅದು ಗೆಡ್ಡೆಯಾಗಿ, ಅಂದರೆ ಅದು ರೋಗ ಪತ್ತೆಯಾಗುವ ಹೊತ್ತಿಗೆ ಅದು ಆರಂಭ ಆಗಿ 2-3 ವರ್ಷ ಆಗಿರ್ತದೆ. ಆಮೇಲೆ ಅದು ಅಲ್ಲಿಂದ ಸುತ್ತಲೂ ಹರಡಿ ಮತ್ತು ದೇಹ ಇಡೀ ವ್ಯಾಪಿಸುವಂಥ ಒಂದು ಕಾಯಿಲೆ. ಈ ಮತೀಯವಾದ ಅಂತ ಹೇಳೋದು ಕೂಡ ಅದೇ ರೀತಿ. ಒಬ್ಬರಿಬ್ಬರು ಶುರು ಮಾಡಿ ತಮ್ಮ ಸುತ್ತಲಿದ್ದವರನ್ನು ಇನ್ಫ್ಲುಯೆನ್ಸ್ ಮಾಡಿಕೊಂಡು ಅದಕ್ಕೆ ಈಗೀಗ ವಾಟ್ಸಪ್, ಫೇಸ್ಬುಕ್ ಇತ್ಯಾದಿ ಎಲ್ಲ ಕಡೆ ಅದನ್ನು ಹರಡಿಕೊಂಡು ಇವತ್ತು ಅದು ಬಹಳ ವ್ಯಾಪಕವಾಗಿ ಹರಡಿರುವಂಥ. ಇದನ್ನು ಹಲವು ಬಾರಿ ಸಂಗಾತಿ ಮುನೀರಲ್ಲಿದ್ದಾರೆ. ಕಳೆದ ಕೆಲವು ತಿಂಗಳ ಹಿಂದೆ ಕೂಡ ನಾವು ಇದನ್ನು ಬಹಳ ದೊಡ್ಡದಾಗಿ ಚರ್ಚೆ ಮಾಡಿದ್ದೆವು. ಅತ್ಯಂತ ದುಃಖದ ವಿಷಯ ಏನು ಅಂತಂದರೆ 2007ರಲ್ಲಿ ಒಬ್ಬ ವೈದ್ಯ ಈ ವಿಷಯವನ್ನು ಹೇಳಿರುವುದನ್ನು ಈ ಪುಸ್ತಕ ದಾಖಲಿಸಿದೆ. ಅಂದರೆ ವೈದ್ಯರ ಒಳಗೆ 2007ರಲ್ಲಿಯೇ ಹಿಂದೂ ಮುಸ್ಲಿಂ ಅಂತ ಹೇಳುವ ಏನು ಈ ಮತೀಯವಾದದ ಬಿರುಕುಗಳು ಕಂಡು ಬಂದಿದ್ದು. ಈ ವೈದ್ಯರೊಳಗೆ ಅಂತ ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ವೈದ್ಯರು ಎಲ್ಲ ಮನುಷ್ಯರನ್ನು ಎಲ್ಲರೂ ಸಮಾನರು ಅಂತ ಕಾಣಬೇಕಾದವರು ಅಂತ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡು ನಾವು ನಮ್ಮ ವೃತ್ತಿಗೆ ಬರುವಂಥವು. ಸೊ ಇಂಥ ವೈದ್ಯರೇ ತಮ್ಮೊಳಗೆ ಹಿಂದೂ ಮುಸ್ಲಿಂ ಇತ್ಯಾದಿ ಮಾಡಿಕೊಳ್ಳುವವರು ಸಹಜವಾಗಿ ತಮ್ಮಲ್ಲಿಗೆ ಬರುವಂಥ ಚಿಕಿತ್ಸೆಗೆ ಬರುವಂಥವರ ಜೊತೆ ವ್ಯವಹರಿಸುವಾಗ ಕೂಡ ಒಂದಲ್ಲ ಒಂದು ಕಡೆ ಅವರ ಒಳಗಿರುವಂಥ ಈ ವಿಷ ಏನಿದೆ ಅದು ಖಂಡಿತಕ್ಕೂ ಕಂಡೇ ಕಾಣ್ತದೆ ಅಂತ ಕೆಲವು ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ರೋಗಕ್ಕೆ ಮದ್ದರಿಯುವುದರಲ್ಲಿ ಈ ಮತೀಯವಾದದ ಕ್ಯಾನ್ಸರ್ ಏನು ನಮ್ಮ ಜಿಲ್ಲೆಯನ್ನು ಇವತ್ತು ಆಹುತಿ ತಗೊಳ್ತಾ ಇದೆ, ಇದನ್ನು ತಡೆಯುವಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳದೇ ಇದ್ದರೆ ನಮ್ಮ ಮುಂದಿನ ಪೀಳಿಗೆಗೆ, ಇಲ್ಲಿರುವಂಥ ಈ ಮಕ್ಕಳಿಗೆ ನಾವು ಯಾವ ರೀತಿಯ ಸಮಾಜವನ್ನು ಬಿಟ್ಟು ಹೋಗ್ತೇವೆ ಅಂತ ಹೇಳೋದನ್ನು ನಾವು ಆಲೋಚನೆ ಮಾಡಬೇಕು. ಸೊ ಆ ರೀತಿಯ ಚಿಂತನೆಗೆ ಹಚ್ಚುವುದಕ್ಕೂ ಕೂಡ ರಲಿಯಾ ಬರೆದಿರುವಂಥ ಈ ಕೀಮೋ ಪುಸ್ತಕ ನಮಗೆಲ್ಲರಿಗೊಂದು ಸಣ್ಣ ಕೀಮೋ ಡೋಸನ್ನು ಕೊಡಬೇಕು ಅಂತ ನಾನು ಹಾರೈಸ್ತೇನೆ. ಇವತ್ತು ನಮ್ಮ ನಾಡಿನ ಅತ್ಯಂತ ನಮ್ಮೆಲ್ಲರ ಪ್ರೀತಿಯ ಮತ್ತು ಸಮಾಜಮುಖಿ ಮತ್ತು ಹೋರಾಟಗಾರ್ತಿಯಾಗಿರುವಂಥ ಬಾನು ಮುಷ್ತಾಕ್ ಅವರಿಗೆ ಬುಕ್ಕರ್ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ, ಅವರ ಎದೆಯ ಹಣತೆ ಕೃತಿ ನಿಮಗೆಲ್ಲರಿಗೂ ಗೊತ್ತಿದೆ, ಬಂದಿದೆ. ಅವರನ್ನು ಈಗ ದಸರಾ ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದಿಂದ ಆಹ್ವಾನ ಮಾಡಿದ್ದಾರೆ. ನಮ್ಮವರೇ ಆಗಿದ್ದ
ಸಾರಾ ಅಬೂಬಕರ್, ಬಾನು ಮುಷ್ತಾಕ್ ಇವರೆಲ್ಲರೂ ಕೂಡ ಹೇಗೆ ನಾವೆಲ್ಲರೂ ಅವರ ಕೆಲಸದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ತೇವೆ, ಸಂಭ್ರಮಿಸ್ತಾ ಇದ್ದೇವೆ. ಇಂಥ ಸುಂದರವಾದ ಕೃತಿಗಳ ಮೂಲಕ ಫಾತಿಮಾ ರಲಿಯಾ ಕೂಡ ಮುಂದಿನ ದಿನಗಳಲ್ಲಿ ಅಷ್ಟೇ ಅಥವಾ ಅವರಿಗಿಂತಲೂ ಎತ್ತರಕ್ಕೆ ಬೆಳೆಯುವಂತಾಗಲಿ. ನಾವೆಲ್ಲರೂ ಅವರ ಕೃತಿಗಳನ್ನು, ಅವರು ಬರೆದಿರುವುದನ್ನು, ಅವರ ಕೆಲಸವನ್ನು ಸಂಭ್ರಮಿಸುವಂತಾಗಲಿ ಅಂತ ಹಾರೈಸ್ತಾ ನನಗೆ ಅವಕಾಶವನ್ನು ಕೊಟ್ಟದಕ್ಕೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ನಮಸ್ಕಾರ. ನಿಮ್ಮನ್ನ ಪುಸ್ತಕ ಬಿಡುಗಡೆಗೆ ಯಾಕೆ ಆಯ್ಕೆ ಮಾಡಿದ್ದಾರೆ ಎಂಬುದಕ್ಕೆ ನಿಮ್ಮ ಮಾತುಗಳೇ ಸಾಕ್ಷಿ ಸರ್. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಪುಸ್ತಕದ ಕುರಿತು ಮಾತನಾಡಲಿದ್ದಾರೆ ಬರಹಗಾರ್ತಿ ರಮ್ಯಾ ಕೆಜಿ ಮೂರ್ನಾಡು. ಇವರನ್ನು ನಾನು ಪೋಡಿಯಂ ಕಡೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಭಾಗದಲ್ಲಿರುವ ಸಹೃದಯರೇ, ಮೊದಲನೇದಾಗಿ ಫಾತಿಮಾ ರಲಿಯಾ ಅವರಿಗೆ ಕೀಮೋ ಅನ್ನುವ ಅನುಭವ ಕಥನದ ಪುಸ್ತಕಕ್ಕಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿರ್ಬೋದು. ಒಂದು ಪ್ರತಿಭಾ ಕಾರಂಜಿಗೆ ಒಬ್ಬ ಹುಡುಗನನ್ನು ಕರೆಸಿರ್ತಾರೆ. ಅವನಿಗೆ ಅವರ HM ಟೀಚರ್ ಹೇಳಿರ್ತಾರೆ, ನೀನು ಏನು ಮಾತಾಡ್ತೀಯೋ ಗೊತ್ತಿಲ್ಲ, ಆದರೆ 10 ನಿಮಿಷ ಮಾತಾಡಬೇಕು ನೀನು ಅಂತ. ಹಾಗೆ ಅವನು ಏನು ಮಾತಾಡ್ದ, ತುಂಬ ಚೆನ್ನಾಗಿ ಮಾತಾಡ್ದ. ನನ್ನನ್ನು ಇವತ್ತು HM ರಲಿಯಾ ಅವರು, ನೀವು ಪುಸ್ತಕದ ಬಗ್ಗೆ ಅದರೊಳಗಡೆ ಏನಿದೆ ಅಂತ ಏನು ಮಾತ್ರ ಹೇಳಬಾರ್ದು, ಆದರೆ ಪುಸ್ತಕದ ಬಗ್ಗೆ ಮಾತಾಡಬೇಕು ನೀವು ಅಂತ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಆ 10 ನಿಮಿಷಕ್ಕೆ ಅನುಗುಣವಾಗಿ ನಾನು ಮಾತಾಡ್ತೀನಿ. ಪುಸ್ತಕದ ಒಳಗಡೆ ಏನಿದೆ ಅಂತ ಹೇಳಲ್ಲ, ಆದರೆ ನೀವು ಆ ಪುಸ್ತಕವನ್ನು ಯಾಕೆ ಓದಬೇಕು ಅನ್ನೋದಕ್ಕೆ ನಾನು ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ. ಪ್ರಪಂಚದ ಮಾರಣಾಂತಿಕ ಕಾಯಿಲೆಗಳಲ್ಲಿ ಒಂದಾದಂತಹ ಕ್ಯಾನ್ಸರ್, ಅದರ ಚಿಕಿತ್ಸಾ ಪದ್ಧತಿಯಲ್ಲಿ ಕೀಮೋಥೆರಪಿ ಅನ್ನೋದು ಕೂಡ ಒಂದು. ಅವರ ತಾಯಿಯವರಿಗೆ ಈ ಒಂದು ಕಾಯಿಲೆ ಬಂದಾಗ ಚಿಕಿತ್ಸೆಯನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಅವರು ಏನೇನು ಅನುಭವಗಳನ್ನ ಪಡ್ಕೊಂಡ್ರು ಆಸ್ಪತ್ರೆಯ ವಲಯದಲ್ಲಿ ಅಥವಾ ತಮ್ಮ ಬದುಕಿನಲ್ಲಿ ಅನ್ನೋದನ್ನು ಇಲ್ಲಿ ದಾಖಲಿಸಿದ್ದಾರೆ. ಬರೀ ಅಷ್ಟೇಯ ಅಂತ ಕೇಳಿದ್ರೆ ಅಲ್ಲ, ಅದರ ಆಚೆಗೂ ಕೂಡ ಇದು ಅನೇಕ ವಿಚಾರಗಳನ್ನು ಈ ಕೀಮೋ ಅನ್ನೋ ಪುಸ್ತಕ ತೆರೆದಿಟ್ಟಿದೆ. ಅದಕ್ಕೋಸ್ಕರ ನೀವು ಈ ಪುಸ್ತಕವನ್ನು ಕೊಂಡುಕೊಂಡು ಓದಬೇಕು. ಇವರು ಅವರ ತಾಯಿಯೊಂದಿಗೆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ತಾವು ಅನುಭವಿಸಿದಂಥ ಕಷ್ಟ, ನೋವು, ಸಂಕಟ, ತಲ್ಲಣ, ತಳಮಳ, ತೊಳಲಾಟ ಎಲ್ಲವನ್ನ ದಾಖಲಿಸ್ತಾ ಸಮಾಜದ ಬೇರೆ ಬೇರೆ ಆಯಾಮಗಳಲ್ಲಿ ಕಂಡು ಬರಬಹುದಾದಂತಹ ಮತ್ತು ಈವಾಗಲೂ ಕೂಡ ಕಂಡು ಬರುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಇವರು ಮಾತಾಡಿಕೊಂಡು ಹೋಗ್ತಾರೆ. ಡಾಕ್ಟರ್ ಸರ್ ಹೇಳಿದಾಗೆ ಅದು ಒಂದು ಕಾಯಿಲೆ ಬಗ್ಗೆ ನೀವು ಆ ಪುಸ್ತಕದಲ್ಲಿ ಒಂದು ಕಾಯಿಲೆ ಅಂತ ನೀವು ತಿಳ್ಕೊಂಡಿದ್ರೆ ಅದರ ಆಚೆಗೆ ಹಲವಾರು ಕಾಯಿಲೆಗಳ ಬಗ್ಗೆ ಇವರು ಮಾತಾಡ್ಕೊಂಡು ಹೋಗ್ತಾರೆ. ಬಹುಮುಖ್ಯವಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕವಾಗಿ ಸಂಬಂಧಿಸಿದಂಥ ಅನೇಕ ಅಂಶಗಳು ಇಲ್ಲಿ ಬಂದು ಹೋಗ್ತದೆ. ಅದನ್ನು ನಾವು ಸೂಕ್ಷ್ಮವಾಗಿ ಗ್ರಹಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿಯನ್ನು ಈ ಕೀಮೋ ಪುಸ್ತಕ ನಮ್ಮ ಹೆಗಲಿಗೆ ಹೊರಿಸಿದೆ. ಇಲ್ಲಿ ನಾವು ಒಂದು ಜಾತಿ ಆಗಿರ್ಬೋದು, ಧರ್ಮ ಆಗಿರಬಹುದು, ಆ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಕಲೆಗಳು, ಕಟ್ಟುಪಾಡುಗಳನ್ನ ನಾವು ವಿಧಿಸ್ಕೊಂಡಿರ್ತೀವಿ. ಆ ಎಲ್ಲ ಕಟ್ಟುಪಾಡುಗಳನ್ನ ಕಿತ್ತು ಒಗೆದು ಬದುಕು ಮಾತ್ರ ಮುಖ್ಯ, ಅಂತಿಮ ಸತ್ಯ ಅನ್ನೋದು ಗೊತ್ತಾಗುವಂತಹ ಪರಿಸ್ಥಿತಿಗೆ ತಳ್ಳಲ್ಪಡ್ತೀವಿ. ಅದು ಯಾವಾಗ ಅಂತ ಹೇಳಿದ್ರೆ ನಮಗೊಂದು ಕಾಯಿಲೆ ಬಂದಾಗ, ಅದು ಭೀಕರವಾದ ಕಾಯಿಲೆ ಬಂದಾಗ ಮತ್ತು ಅದು ಆಸ್ಪತ್ರೆಯ ವಾತಾವರಣದಲ್ಲಿ ಅನ್ನೋದನ್ನು ಈ ಪುಸ್ತಕದಲ್ಲಿ ತೆರೆದಿಟ್ಟಂತಹ ಅನೇಕ ಪಾತ್ರಗಳು ಮತ್ತು ಘಟನಾವಳಿಗಳು ನಮಗೆ ತಿಳಿಸ್ಕೊಂಡು ಹೋಗುತ್ತೆ. ಈ ಒಂದು ಸಮಾಜದಲ್ಲಿ ಇಂದಿಗೂ ಅವಮಾನಿತರಾಗಿ, ಅನುಮಾನಿತರಾಗಿ ನಿಂತಿರುವಂತಹ ವರ್ಗಗಳಲ್ಲಿ ದಲಿತ ವರ್ಗ ಮತ್ತು ಇಸ್ಲಾಂ ಸಮುದಾಯ ಇದೆ. ಅದರಲ್ಲಿ ಈ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಯಾಕೆ ಮುಖ್ಯ,
ಶಿಕ್ಷಣ ಒಂದೇ ಎಲ್ಲವನ್ನ, ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಆ ಸಮುದಾಯಕ್ಕೆ ಶಿಕ್ಷಣ ಅನ್ನೋದು ಯಾಕೆ ಮುಖ್ಯ ಆಗ್ತದೆ, ಮತ್ತು ಆ ಶಿಕ್ಷಣವನ್ನೇ ನಮ್ಮೆಲ್ಲ ನೋವು, ಸಂಕಟ, ಅಪಮಾನಗಳನ್ನ ಎದುರಿಸಿ ನಿಲ್ಲಿಕ್ಕಿರುವಂತಹ ಸಶಕ್ತವಾದ ಮಾಧ್ಯಮ ಹೇಗಾಗುತ್ತೆ ಅನ್ನೋದನ್ನು ಈ ಪುಸ್ತಕ ನಮಗೆ ತಿಳಿಸ್ಕೊಂಡು ಹೋಗುತ್ತೆ. ಆಗಲೇ ಡಾಕ್ಟರ್ ಸರ್ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಅದೇ ಘಟನೆ. ನಾವು ಕರಾವಳಿಯವರು ಕನ್ನಡವನ್ನು ತುಂಬ ಇಂಪಾಗಿ ಮಾತಾಡ್ತೀವಿ, ತುಂಬ ಚೆನ್ನಾಗಿ ಮಾತಾಡ್ತೀವಿ ಅಂತ ಉತ್ತರ ಕರ್ನಾಟಕದ ಡಾಕ್ಟರ್ ಸಂಜಯ್ ಜೊತೆ ಇವ್ರು ಮಾತಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನೀವು ಬುದ್ಧಿಯಿಂದ ಮಾತಾಡ್ತೀರಾ, ನಾವು ಹೃದಯದಿಂದ ಮಾತಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಉಸಿರಾಡಲಿಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಆವಾಗ ಆ ಡಾಕ್ಟರ್ ಹೇಳಿದ್ರು. ಅದು ಹೇಳಿದ ಸ್ವಲ್ಪ ಸಮಯದಲ್ಲಿಯೇ ಒಂದು ಕೋಮು ಸಂಘರ್ಷದಂತಹ ಘಟನೆಗೆ ಫಾತಿಮಾ ರಲಿ ಅವರು ಎದುರಾಗ್ತಾರೆ. ಆ ಘಟನೆ ಯಾವುದು, ಅದರ ತೀವ್ರತೆ ಹೇಗಿತ್ತು, ಅದವರ ಮನಸ್ಸಿಗೆ ಹೇಗೆ ಹಾಸು ಹೊಕ್ಕಾಯಿತು ಅನ್ನೋದನ್ನು ತಿಳ್ಕೊಬೇಕಂದ್ರೆ ನೀವು ಈ ಪುಸ್ತಕವನ್ನು ಓದಬೇಕು. ಇದೇ ನಾವು ಒಂದು ಸಂದರ್ಭದಲ್ಲಿ ಒಬ್ಬ ಗಂಡಸಿಗೆ ಕಾಯಿಲೆ ಬಂದರೆ ಅವನ ಸೇವೆಯನ್ನು ಮಾಡೋದು ಹೆಂಡತಿಯ ಕರ್ತವ್ಯ ಅಂತ ನಾವು ಅಂದ್ಕೊಂಡಿರ್ತೀವಿ. ಅವನಿಗೆ ಹೇಗಾದರೂ ಇರಲಿ. ಅದೇ ಹೆಣ್ಮಗಳಿಗೆ, ಹೆಂಡತಿಯಾದವಳಿಗೆ ಕಾಯಿಲೆ ಬಂದರೆ ನಮ್ಮ ಮನಸ್ಸು ಎಷ್ಟು ಗಂಡಸಿನ ಬಗ್ಗೆ ಉದಾರತೆಯಿಂದ ಯೋಚನೆ ಮಾಡ್ತದೆ ಅಂತ ಹೇಳಿದರೆ, ಅವನಿಗಿನ್ನು ಚಿಕ್ಕ ವಯಸ್ಸು, ಅವನು ಮತ್ತೊಂದು ಮದುವೆ ಆಗ್ಬೋದು, ಯಾಕೆ ಅವನ ಮಾನಸಿಕ ಅಥವಾ ದೈಹಿಕ ಹಂಬಲಗಳನ್ನೆಲ್ಲ ತಡೆದು ಇಟ್ಕೋಬೇಕು ಅಂತ ನಾವು ಉದಾರತೆಯನ್ನು ತೋರಿಸ್ತೀವಿ. ಆ ಉದಾರತೆಯನ್ನು ಹೆಣ್ಮಕ್ಳಿಗೆ ಸಂಬಂಧಪಟ್ಟಾಗೆ ನಾವು ತೋರಿಸೋದಿಲ್ಲ. ಇದು ಎಂತಹ ಒಂದು ನಿಕೃಷ್ಟ ಸಮಾಜ ಅಂತ ಅಂತ ಉಗಿತದೆ ಈ ಪುಸ್ತಕ ನಿಮ್ಮೆಲ್ಲರ ಮುಖಕ್ಕೆ. ಅದಕ್ಕೋಸ್ಕರ ನೀವು ಈ ಪುಸ್ತಕವನ್ನು ಓದಬೇಕು. ಒಂದು ಪರಿಸ್ಥಿತಿಯನ್ನು ಅಥವಾ ಒಂದು ಸಮಸ್ಯೆ, ಸಂಕಟವನ್ನು ನಾವು ಯಾವಾಗಲೂ ನಮಗೆ ಗೋಚರಿಸುವಂಥ ಯಾವುದೋ ಒಂದು ಆ್ಯಂಗಲ್ನಿಂದ ಮಾತ್ರ ನೋಡ್ತೀವಿ. ಆದರೆ ನಾವು ಅದರಿಂದ ನಮಗೆ ಒಂದು ಬದಿಯ ಚಿತ್ರಣ ಮಾತ್ರ ಸಿಗುತ್ತೆ. ಅದು ನಾವೇನು ಮಾಡಬೇಕು, ಬೇರೆ ಬೇರೆ ಎಲ್ಲ ಆಯಾಮಗಳಿಂದ, ಅಂದರೆ ಎಂಪತಿ ಅನ್ನೋ ಒಂದು ಮನೋಭಾವನೆಯನ್ನು ಮನಸ್ಥಿತಿಯಿಂದ ನಾವು ನೋಡಿದಾಗ, ಅನಾಲಿಸ್ ಮಾಡಿದಾಗ ಎದುರಿಗಿರುವವರ ನೋವು ನಮಗೆ ದಕ್ಕುತ್ತೆ ಅನ್ನೋದು ಈ ಫಾತಿಮಾ ರಲಿ ಅವರಿಗೆ ತಮ್ಮ ತಾಯಿಯವರ ನೋವು, ಅವ್ರಿಗೆ ಏನೋ ಒಂದು ಚಿಕಿತ್ಸೆ ಆಗ್ತಾ ಇದೆ, ಅದರಿಂದ ಅವರಿಗೆ ಸಂಕಟ ಆಗುತ್ತೆ, ನೋವು ಆಗುತ್ತೆ ಅನ್ನೋದು ಗೊತ್ತಿತ್ತು. ಅದು ಯಾವ ರೀತಿ ಅವರಿಗೆ ನೋವಾಗುತ್ತೆ ಅನ್ನೋದು ಅವರು ಕೂಡ ಅಂತಹದೇ ಯಾವುದೋ ಒಂದು ಚಿಕಿತ್ಸೆಗೆ ಒಳಪಟ್ಟಾಗ ಅದರ ತೀವ್ರತೆ ಏನು, ತೊಳಲಾಟ ಏನು, ಅದರಿಂದ ಎಷ್ಟು ಹಿಂಸೆ ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನು ಅವ್ರು ತಿಳ್ಕೊಂಡ್ರು. ಆ ಒಂದು ಘಟನೆ ಯಾವುದು, ಅವರಿಗೆ ಅಂಥ ಅನುಭವಕ್ಕೆ ತೆರೆದುಕೊಳ್ಳುವಂತೆ ಮಾಡಿದ್ದು ಯಾವ ಕಾಯಿಲೆ ಅವ್ರಿಗೆ ಬಂತು ಅಂತ ತಿಳ್ಕೊಳ್ಬೇಕಾದ್ರೂ ನೀವು ಪುಸ್ತಕವನ್ನು ಓದಬೇಕು. ಇಲ್ಲಿ ಎಷ್ಟು ಜನ ಅಂಕಲ್ಗಳಿದ್ದೀರಾ? ಕೈ ಎತ್ತಿ. ಯಾರು ನೀವು ಅಂಕಲ್ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ ನೀವು. ಈ ಅಂಕಲ್ ಅನ್ನೋ ಪದ ಒಂದು ಪ್ರತಿಭಟನೆಯ ದನಿಯಾಗಿ ಈ ಒಂದು ಪುಸ್ತಕದಲ್ಲಿ ಹೇಗೆ ಅವ್ರು ತಂದ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ, ಅಂಕಲ್ಗಳದ್ದು ಅವರು ಏನೇನು ಮಾಡ್ತಾರೆ ಹೆಣ್ಮಕ್ಳು ಕಂಡಾಗ, ಅವರ ಕುಚೇಷ್ಟೆಗಳು ಹೇಗಿರುತ್ತೆ ಅದೆಲ್ಲವನ್ನು ಗೊತ್ತಾಗಬೇಕಂದ್ರೆ ಈಗ ಅಂಕಲ್ ಇರೋರು ಅಥವಾ ಮುಂದೆ ಅಂಕಲ್ ಆಗೋರು ಕೂಡ ತಗೊಂಡು ಈ ಪುಸ್ತಕವನ್ನು ಓದಬೇಕು, ತಿಳ್ಕೊಳ್ಳಿ ನೀವು ಅಂತ. ಮತ್ತು ನನಗೆ ಇಲ್ಲಿ ತುಂಬ ಇಷ್ಟ ಆಗಿರೋದು, ಅವರು ಕನ್ನಡದ ಪದಗಳನ್ನ ಬಳಸಿದ್ದಾರೆ. ಕೆಲವೊಂದು ನಮಗೆ ಕನ್ನಡದ್ದೇ ಪದಗಳನ್ನ ಬಳಸಲಿಕ್ಕೆ ಮುಜುಗರ ಆಗ್ತದೆ. ಸಂಸ್ಕೃತ ಪದಗಳನ್ನ ಬಳಸಿದ್ರೆ ಅದೇನೋ ಶ್ರೇಷ್ಠ, ಕನ್ನಡ ಪದಗಳನ್ನ ಬಳಸಿಬಿಟ್ರೆ ಬಹಳ ಕನಿಷ್ಠ. ಯಾಕೆಂದರೆ ಮೊಲೆ ಅಂದರೂ ಅದೇ, ಸ್ತನ ಅಂದರೂ ಅದೇ. ಆದರೆ ಮೊಲೆ ಅಂದ ತಕ್ಷಣ ನಾವೇನು ಮಾಡಿಬಿಡ್ತೀವಿ, ಶೀ ಅಂತ ಹೇಳ್ತೀವಿ, ಎಂಥ ಪದ ಬಳಸ್ಬಿಟ್ಟಿದ್ದಾರೆ ಅಂತ. ಸ್ತನ ಅಂದರೆ ಓ ಅಂತ. ಆದರೆ ಇವರು ಸಂಬಂಧಪಡುವ ಎಲ್ಲ ಕಡೆ ಮೊಲೆ ಅಂತಲೂ ಬಳಸಿದ್ದಾರೆ, ಸ್ತನ ಅಂತಲೂ ಬಳಸಿದ್ದಾರೆ. ಇದು ಕನ್ನಡದ ಪದಗಳನ್ನ ಬಳಕೆಗೆ ತರುವಲ್ಲಿ, ಬಳಸುವಲ್ಲಿ, ಉಳಿಸುವಲ್ಲಿ ಮತ್ತು ಮಡಿವಂತಿಕೆಯನ್ನು ಹೊರಗಿಟ್ಟು ನಾವು ಮಾತನಾಡಲಿಕ್ಕೆ ಇವರು ತುಂಬ ಅಗತ್ಯವಾದಂತಹ ಒಂದು
ಹೆಜ್ಜೆ ಅಂತ ನಾನು ಪರಿಭಾವಿಸ್ಕೊಳ್ತೀನಿ. ನಮ್ಮ ದೇಹದ ಭಾಗಗಳನ್ನ ಸರ್ಕಾರವೂ ಕೂಡ ನಮ್ಮ ದೇಹಗಳ ಭಾಗಗಳ ಬಗ್ಗೆ ಸರ್ಕಾರವೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ನಾವೇ ಕೀಳರಿಮೆಯನ್ನು ಅನುಭವಿಸ್ಬೇಕು, ಟಚ್ ಯುವರ್ ಆರೆಂಜಸ್ ಅಂತ ಜಾಹೀರಾತನ್ನು ಕೊಡುತ್ತೆ. ಈ ಒಂದು ಏನು ಒಂದು ಪರಿಸ್ಥಿತಿ ಅಂದರೆ ಕೆಟ್ಟ ನಮ್ಮ ದೇಹದ ಭಾಗಗಳನ್ನ ಹೇಳ್ಕೊಳ್ಳೋದೇ ನಮಗೆ ಒಂಥರ ಹಿಂಸೆ ಅಂತ ಅನುಭವಿಸುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದೀರಲ್ಲ ನೀವೆಲ್ಲ, ನಿಮ್ಮ ಸರ್ಕಾರಗಳಾಗಿರ್ಬೋದು ಅಥವಾ ಜನರಾದ್ರಾಗಿರ್ಬೋದು, ಅವುಗಳನ್ನ ಮೆಟ್ಟಿ ಆಚೆಗೆ ಬರಬೇಕು. ನಮ್ಮ ದೇಹವನ್ನು ನಾವು ಪ್ರೀತಿಸ್ಕೊಳ್ಬೇಕು, ನಮ್ಮ ದೇಹದ ಭಾಗಗಳು ನಾವು ಪ್ರೀತಿಸ್ಕೊಳ್ಬೇಕು ಅನ್ನೋ ಆ ಪ್ರೀತಿಯನ್ನು ಕೂಡ ಈ ಪುಸ್ತಕ ನಮಗೆ ಒಂದಷ್ಟು ವಿಚಾರಗಳನ್ನ ಈ ಪುಸ್ತಕ ತೆರೆದಿಡುತ್ತೆ. ಇಲ್ಲಿ ಇನ್ನೇನಂತ ಹೇಳಿದ್ರೆ ಈ ಪುಸ್ತಕವನ್ನು ಓದ್ತಾ ಇದ್ದಾಗೆ ಒಂದು ಆಸ್ಪತ್ರೆ ಅನ್ನೋದು ಒಂದು ಕತೆ ಆದರೆ ಅದರ ಒಳಗಡೆ ಅನೇಕ ಉಪಕಥೆಗಳು ಒಂದರಾದ ನಂತರ ಒಂದು ಬಿಚ್ಕೊಂಡು ಹೋಗುತ್ತೆ. ಆಮೇಲೆ ಹೇಗೆ ಮನೆ, ಸಮಾಜ, ದೇಶ, ಗಡಿ ಅದರ ಆಚೆಗೂ ಕೂಡ ಪರಸ್ಪರ ಹೇಗೆ ಒಂದು ಕೊಂಡಿಯನ್ನು ಅದು ಸೃಷ್ಟಿ ಮಾಡಿದೆ ಅನ್ನೋದು ನಮಗೆ ಈ ಪುಸ್ತಕ ಓದ್ತಾ ಇದ್ದಾಗ ಗೊತ್ತಾಗುತ್ತೆ. ಇಲ್ಲಿ ಬರುವಂತಹ ಚಾಂದಜ್ಜಿಯ ಪಾತ್ರ ಆಗಿರ್ಬೋದು, ಗೀತಕ್ಕ, ಅನುದೀಪ್, ಸುಮತಿ, ಡಾಕ್ಟರ್ ಸಂಜಯ್, ಹೀಗೆ ಅನೇಕ ಪಾತ್ರಗಳು ನಮ್ಮನ್ನು ಆ ಪಾತ್ರದೊಳಗೆ ಹೋಗಿ ಸಮಾಜವನ್ನು ಒಂದು ಚಿಕಿತ್ಸಾತ್ಮಕ ದೃಷ್ಟಿಕೋನದಲ್ಲಿ ನೋಡುವ ಹಾಗೆ ಮಾಡುತ್ತೆ. ನೀವೆಲ್ಲರೂ ಕೂಡ ಈ ಪುಸ್ತಕವನ್ನು ಓದಬೇಕು. ಸಾವಿನ ಮನೆಯಲ್ಲಿ ಸದ್ದೇ ಆಗದಂತೆ ಹಲವಾರು ಸಂಬಂಧಗಳು ಜೊತೆಯಾಗ್ತವೆ ಅಂತ ಅತಿ ಸೂಕ್ಷ್ಮ ವಿಚಾರವನ್ನು, ಸಂಗತಿಯನ್ನು ಈ ಪುಸ್ತಕದ ಮೂಲಕ ಅವರು ಜಾಹೀರುಗೊಳಿಸಿದ್ದಾರೆ. ಇಂಥ ಅನೇಕ ಜೀವಪರ ಕಾಳಜಿ ಇರುವಂತಹ ಪುಸ್ತಕಗಳು, ಬರವಣಿಗೆಗಳು ಅವರಿಂದ ಮೂಡಿ ಬರಲಿ. ನನಗೆ ಈ ಪುಸ್ತಕದ ಬಗ್ಗೆ ಒಂದಿಷ್ಟು ಮಾತನಾಡಲಿಕ್ಕೆ, ನನಗೆ ದಕ್ಕಿದ್ದನ್ನು ಮಾತಾಡಿದ್ದೀನಿ, ಇಷ್ಟು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ಎಲ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಪುಸ್ತಕವನ್ನು ನಾವು ಯಾಕೆ ಓದಬೇಕು ಎಂದು ಬಹಳ ಗಂಭೀರವಾಗಿಯೂ ಸ್ವಾರಸ್ಯಕರವಾಗಿಯೂ ವಿವರಿಸಿದ್ದಾರೆ ಬರಹಗಾರ್ತಿ ರಮ್ಯಾ KG ಮೂರ್ನಾಡಿಯವರು. ಇವರಿಗೆ ಆತ್ಮೀಯ ಅಭಿನಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಪುಸ್ತಕದ ಕುರಿತು ಮಾತನಾಡಲಿದ್ದಾರೆ ಶರೀಫ್ ಇಮಾಮಿ ಶೆಟ್ಟಿಕೊಪ್ಪ ಇವರನ್ನು ನಾನು ಆತ್ಮೀಯವಾಗಿ ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಿಸ್ಮಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫ್ ರಸೂಲಿಲ್ಲಾಹ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಅದೇ ರೀತಿ ಸಭಿಕರೇ, ಫಾತಿಮಾ ರಲಿಯಾ ಅವರು ನನ್ನದೊಂದು ಪುಸ್ತಕ ಬಿಡುಗಡೆ ಆಗ್ತದೆ, ಅದರ ಪರಿಚಯ ನೀಡಬೇಕಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಕೊರೋನಾದ ನಂತರ ನಾವೆಲ್ಲರೂ ಕೂಡ ಆನ್ಲೈನ್ ಕ್ಲಾಸ್ಗಳಿಗೆ ನಾವು ಅಡಾಪ್ಟ್ ಆಗಬೇಕಾಗಿ ಬಂತು. ಹಾಗಾಗಿತ್ತು ನಾನು ಮೊಬೈಲನ್ನು ಖರೀದಿಸುವುದು. ಅದರ ನಂತರ ನಾನು ಓದಿ ನನಗೆ ಇಷ್ಟವಾದಂತಹ ಪುಸ್ತಕಗಳ ಪರಿಚಯಗಳನ್ನು ಫೇಸ್ಬುಕ್ನಲ್ಲಿ ಹಾಕ್ತಾ ಇದ್ದೆ. ಸೊ ಅದರ ವಿಮರ್ಶೆ ಅಂತ ಹೇಳುವಂಥ ರೀತಿಯದಲ್ಲ, ಸಣ್ಣದೊಂದು ಪರಿಚಯ, ನನಗೆ ಯಾವ ರೀತಿ ಆ ಪುಸ್ತಕ ಓದಿದಾಗ ಅನುಭವ ಆಯಿತು ಅನ್ನೋದನ್ನು ನಾನು ಬರಿತಾ ಇದ್ದೆ. ಸೊ ಅದಕ್ಕೆ ಸಿಕ್ಕಂತಹ ಸಣ್ಣದೊಂದು ಮನ್ನಣೆ ಅಂತ ಕೂಡ ನಾನು ಅಂದ್ಕೊಳ್ತೇನೆ. ಅದಾದಮೇಲೆ ಫಾತಿಮಾ ರಲಿಯಾ ಅವರ ಈ ಪುಸ್ತಕ ನಾನು ಯಾವ ರೀತಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಓದಬೇಕಂತ ಇಲ್ಲ. ಹಲವರು ಒಂದು ಪುಸ್ತಕವನ್ನು ಹಲವಾರು ದೃಷ್ಟಿಕೋನಗಳಲ್ಲಿ ಹಲವಾರು ರೀತಿಯಲ್ಲಿ ಓದ್ಬೋದು. ನಾನು ಒಂದು ಪುಸ್ತಕ ಓದುವಾಗ ಅಂದರೆ ನಾನು ಈ ಪುಸ್ತಕ ಓದುವಾಗ ಅನುಭವ ಕಥನಗಳಾಗಿರ್ಬೋದು, ಆತ್ಮಕಥನಗಳಾಗಿರ್ಬೋದು, ಅವುಗಳನ್ನ ಓದುವಾಗ ಅದರಲ್ಲಿರುವಂತಹ ಮುಖ್ಯ ಪಾತ್ರಗಳಿಗೆ ಹೆಚ್ಚು ನನ್ನ ಗಮನ ಹರಿಯುವುದಕ್ಕಿಂತ ಹೆಚ್ಚಿನದ್ದಾಗಿ ಅಲ್ಲಿನ ಸಾಂಸ್ಕೃತಿಕ ವ್ಯತ್ಯಾಸಗಳಾಗಿರ್ಬೋದು, ಸಾಮಾಜಿಕ ವ್ಯತ್ಯಾಸಗಳಾಗಿರ್ಬೋದು, ಅದೇ ರೀತಿ ಅಲ್ಲಿನ ಆ ಪ್ರದೇಶದ ಜನರ ಮನಸ್ಥಿತಿಗಳಾಗಿರ್ಬೋದು, ಅವರ ಮನಸ್ಸಿನಲ್ಲಿ ಉಂಟಾಗುವ ತಲ್ಲಣಗಳಾಗಿರ್ಬೋದು, ಆ ವಿಷಯಗಳಾಗಿದೆ ನನಗೆ ಹೆಚ್ಚಾಗಿ ಗಮನ ಹರಿಯುವುದು. ಅದನ್ನು ನಾನು ಹೆಚ್ಚಾಗಿ ಗಮನಿಸಿದ್ದು ಅಂದರೆ ಸಿಂಗಾಪುರದ ಒಬ್ಬರು ವೈದ್ಯರಿದ್ದಾರೆ, ಡಾಕ್ಟರ್ ಆಂಗ್ ಸ್ವೀ ಚಾಯ್ ಅನ್ನೋರು. ಅವರೊಂದು ಪುಸ್ತಕ ಬರೆದಿದ್ದಾರೆ, ಬೈ ಟು ಜೆರುಸಲೆಮ್ ಅನ್ನೋದು. ಅದನ್ನು ಫಕೀರ್ ಅಹ್ಮದ್ ಕಟ್ಬಾರಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಜೆರುಸಲೆಮ್ನಿಂದ ಎನ್ನುವ ಪುಸ್ತಕ, ಜೆರುಸಲೆಮ್ನಿಂದ ಒಂದು ಪುಸ್ತಕ ಇದೆ. ಅದನ್ನು ನಾನು ಓದಿದಾಗ ಅದರಲ್ಲಿ ಹೆಚ್ಚಾಗಿ ಹೇಳುವುದು ಹೇಗೆ ಇಸ್ರೇಲಿ ಜನರು ಅಥವಾ ಇಸ್ರೇಲಿ ಸೈನಿಕರು ಫಲಸ್ತೀನಿಗಳನ್ನು ಕ್ರೂರವಾಗಿ ಹಿಂಸಿಸುತ್ತಿದ್ದಾರೆ, ಅವರು ಯಾವ ರೀತಿ ಕಷ್ಟಗಳನ್ನು ನೀಡುತ್ತಿದ್ದಾರೆ ಎನ್ನುವುದರ ಬಗ್ಗೆ ಆ ಡಾಕ್ಟರ್ ತಮ್ಮ ಅನುಭವಗಳನ್ನು ಬಿಚ್ಚಿಡ್ತಾ ಹೋಗ್ತಾರೆ.
ಆದರೆ ಅದನ್ನು ಓದುವಾಗ ನನ್ನ ಹೆಚ್ಚಿನ ಗಮನ ಹರಿದದ್ದು ಅಲ್ಲಿನ ಸಾಂಸ್ಕೃತಿಕ ವ್ಯತ್ಯಾಸಗಳು, ಅಲ್ಲಿನ ಮನುಷ್ಯರ ಮನಸ್ಥಿತಿಗಳು ಹೇಗಿರಬಹುದು, ಆ ಕಷ್ಟಗಳನ್ನು ಅನುಭವಿಸುವಾಗ ಅವರ ಮನಸ್ಸಿನಲ್ಲಿ ಯಾವ ರೀತಿ ಚಿಂತನೆಗಳು ಮೂಡ್ತಾ ಇರಬಹುದು, ಈ ಜೀವನದ ಬಗ್ಗೆ ಆ ಜೀವನದ ಬಗ್ಗೆ ಅವರಿಗೆ ಯಾವ ರೀತಿಯ ಅಭಿಪ್ರಾಯಗಳು ಮೂಡ್ತಾ ಇರಬಹುದು ಅನ್ನೋದರ ಬಗ್ಗೆ ನನ್ನ ಹೆಚ್ಚಿನ ಗಮನ ಹರಿಯಿತು. ಅದೇ ರೀತಿ ಇನ್ನೊಂದು ಪುಸ್ತಕ ಇದೆ, ಚಂದ ಪುಸ್ತಕದಲ್ಲಿ ಹೊರತಂದಂಥ ಒಂದು ಅನುವಾದ ಪುಸ್ತಕ, ಮಾವನ ಕೊನೆಯ ನರ್ತಕ ಅನ್ನುವಂಥ ಒಂದು ಪುಸ್ತಕ. ಅದರಲ್ಲಿ ಓದಿ ನಾನು ಈಗ 8 ವರ್ಷ ಆಯಿತು. ಆದರೂ ಕೂಡ ನನಗೆ ನೆನಪಿರುವುದು ಅಲ್ಲಿನ ಸಾಂಸ್ಕೃತಿಕ ವ್ಯತ್ಯಾಸಗಳಾಗಿದೆ. ಚೀನಾದ ಒಬ್ಬ ನರ್ತಕ, ಅಲ್ಲಿ ಹೇಗೆ ಹೆಣ್ಣು ಮಕ್ಕಳು ತಮ್ಮ ಕಾಲನ್ನು ಕಿರಿದಾಗಿಸಲು ಬೇಕಾಗಿ ಅವರು ಕಷ್ಟಪಡ್ತಾರೆ. ಚೀನಿಯರು ಅವರು ಹೆಚ್ಚಿನದಾಗಿ ಕಾಲು ಕಿರಿದಾಗುವುದು ಸೌಂದರ್ಯದ ಭಾಗ ಅಂತ ಅನ್ಕೊಳ್ತಾರೆ. ಸೊ ಹಾಗಾಗಿ ಕಾಲು ಕಿರಿದಾಗಿಸಲು ಬೇಕಾಗಿ ಅವರು ಪಡುವಂತಹ ಪಾಡು, ಅವರಿಗೆ ಅದರಿಂದ ಆಗುವಂತಹ ಕಷ್ಟಗಳು ಅದೇ ಆಗಿದೆ ನನಗೆ ಈಗಲೂ ಕೂಡ ನೆನಪಿರುವುದು. ಸೊ ಫಾತಿಮಾ ರಲಿಯವರ ಪುಸ್ತಕ ಓದುವಾಗಲೂ ಕೂಡ ನಾನು ಗಮನಿಸುವುದು ಸಾಂಸ್ಕೃತಿಕ ವ್ಯತ್ಯಾಸಗಳಾಗಿದೆ. ನಾನೊಬ್ಬ ಮುಸ್ಲಿಮನಾಗಿಯೂ ಬ್ಯಾರಿ ಸಮುದಾಯದವನಾಗಿಯೂ ಕೂಡ ನಾನು ಮಲೆನಾಡಿಗ. ಸೊ ಹಾಗಾಗಿ ಪ್ರಥಮದಲ್ಲಿ ನಾನು ಗಮನಿಸಿದಂತಹ ಒಂದು ವ್ಯತ್ಯಾಸ, ಫಾತಿಮಾ ರಲಿಯವರ ಅಮ್ಮ ಓದಿಗೆ ನೀಡುವಂತಹ ಹೊತ್ತು. ನಮ್ಮಲ್ಲಿ ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡ್ತಾರೆ, ಆದರೆ ಲೌಕಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದಿಲ್ಲ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನಾನು ಕಳೆದ ವರ್ಷ PG ಸೆಕೆಂಡ್ ಇಯರ್ ಓದ್ತಾ ಇದ್ದೆ. ಇನ್ನೇನು 1 ವರ್ಷದಲ್ಲಿ ನಾನು ಗುರುಗಳಾಗ್ತೇನೆ. ಸೊ ನಾನು ಅಮ್ಮ ಅಪ್ಪನ ಹತ್ರ ಕೇಳಿದೆ, ಒಬ್ಬ ಮಗನಾಗಿ ಎಲ್ಲ ತಂದೆ ತಾಯರಿಗೂ ತಮ್ಮ ಮಕ್ಕಳು ಹಾಗಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಕನಸಿರ್ತದೆ. ನಿಮಗೆ ಯಾವ ರೀತಿ ಕನಸಿತ್ತು? ನಾನೊಬ್ಬ ಮಗ, ನಿಮ್ಮ ಮಗ ಏನಾಗಬೇಕು ಅಂತ ನಿಮಗೆ ಕನಸಿತ್ತು ಅಂತ ನಾನು ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು ಏನೂ ಇಲ್ಲ ಅಂತ ಹೇಳಿದ್ರು. ನಾವು 2-3 ಬಾರಿ ಕೇಳಿದಾಗ ಕೂಡ ಅವರು ನಮಗೆ ಏನು ಕನಸಿರಲಿಲ್ಲ ಅಂತ ಹೇಳ್ತಾರೆ. ಈಗಲೂ ಕೂಡ ನನಗೆ ಅಂತಹದೊಂದು ಕನಸಿಲ್ಲ ಅಂತ ಹೇಳ್ತಾರೆ. ಸೊ ಅದರ ನಂತರ ನನ್ನ ಕಿರಿಕಿರಿ ಸಹಿಸಲಿಕ್ಕೆ ಸಾಧ್ಯವಾಗದೆ ನನಗೆ ವಯಸ್ಸಾದ ಕಾಲದಲ್ಲಿ 2 ಹೊತ್ತು ಗಂಜಿ ಕೊಟ್ಟರೆ ಸಾಕು ಅಂತ ಹೇಳ್ತಾರೆ. ಸೊ ಆ ಮಾತು ಕೂಡ ಈ ಪುಸ್ತಕದಲ್ಲಿ ನನ್ನ ಗಮನ ಹರಿತು. ಯಾಕಂದ್ರೆ ಗೀತಕ್ಕ ಅನ್ನುವಂತಹ ಒಂದು ಪಾತ್ರ ಇದೆ. ಆ ಗೀತಕ್ಕ ಅನ್ನುವಂತಹ ಒಂದು ಪಾತ್ರದಲ್ಲಿ ಅವರ ಅಮ್ಮ ಅಪ್ಪ ಹೇಳ್ತಾರೆ, ನಿನ್ನನ್ನು ಓದಿಸಿದ್ದು, ನಿನಗೆ ಶಿಕ್ಷಣ ನೀಡಿದ್ದು, ನಿನ್ನ ವಿದ್ಯಾವಂತ ಆಗಿಸಿದ್ದು ನೀನು ಗಂಡನ ಮನೆಗೆ ಹೋಗಿ ಅವನಿಗೆ ದುಡಿದು ಹಾಕಲಿಕ್ಕೆ ಬೇಕಾಗಿ ಅಲ್ಲ, ನಮಗೆ ದುಡಿದು ನಮಗೆ ಹಣ ನೀಡಲು ಅಂತ ಹೇಳ್ತಾಳೆ. ಸೊ ನನ್ನ ತಂದೆ ತಾಯಿ ನನ್ನಿಂದ 0 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಅಂತಹದೊಂದು ಜಗತ್ತನ್ನು ಕಂಡಂತಹ ನಾನು, ಅಂತಹದೊಂದು ತಂದೆ ತಾಯಿ ಅಂತ ಕಂಡಂತಹ ನಾನು ಫಾತಿಮಾ ರಲಿಯವರ ಪುಸ್ತಕದ ಮೂಲಕ ಮತ್ತೊಂದು ಜಗತ್ತನ್ನು ಕಂಡೆ. ಈ ಅನುಭವ ಕಥನಗಳಲ್ಲಿ ಹೆಚ್ಚಿನದಾಗಿ ನಾನು 2 ಮುಖ್ಯವಾಗಿ ಪಾಯಿಂಟ್ಸ್ಗಳನ್ನು ನಾನು ನೋಡಿಕೊಂಡು, ಸಾಂಸ್ಕೃತಿಕ ವ್ಯತ್ಯಾಸ ನೀವು ಗಮನಿಸಿರ್ಬೋದು ಅಥವಾ ಗಮನಿಸಬಹುದು. ನರದಕ್ಷಿಣ ಇರುವಂತಹ ಒಂದು ಸಮುದಾಯ ಇದೆ. ಅವರು ಹೊರ ಜಗತ್ತನ್ನು ಓದಿಕೊಂಡಿಲ್ಲ, ಹೊರ ಜಗತ್ತನ್ನು ತಿಳಿದುಕೊಂಡಿಲ್ಲ. ಅಂತಹದ್ರಲ್ಲಿ ನರಭಕ್ಷಣೆ ಎನ್ನುವುದು ತಪ್ಪು ಅಂತ ಹೇಳಿ ನೀವು ಯಾವ ರೀತಿ ವಿವರಿಸಿದರೂ ಕೂಡ ಅವರಿಗೆ ಗೊತ್ತಾಗಲ್ಲ. ಅದನ್ನು ನೀವು ಭೈರಪ್ಪನವರ ಯಾನ ಎಂಬಂತಹ ಪುಸ್ತಕದಲ್ಲಿ ಗಮನಿಸಿರ್ಬೋದು. 2 ಬಾಹ್ಯಾಕಾಶಕ್ಕೆ ಹೋಗ್ತಾರೆ, ಅವರಿಗೆ 2 ಮಕ್ಕಳಾಗ್ತಾರೆ. ಅವರು ಪೂರ್ಣವಾಗಿಯೂ ಗಂಡ ಹೆಂಡತಿ ಎಂಬಂತಹ ರೀತಿಯಲ್ಲಿ ಬದುಕ್ತಾರೆ. ಯಾವಾಗ ಒಬ್ಬ ಅಣ್ಣ ತಂಗಿ ಅವರು ಪರಸ್ಪರ ಮದುವೆ ಆಗಬಾರ್ದು ಅನ್ನುವಂಥ ಕಥೆಯನ್ನು ಓದ್ಕೊಳ್ತಾರೆ, ಅದರ ನಂತರ ಪೂರ್ಣವಾಗಿ ಅವರು ಅಗಲಿ ನಿಲ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಈಗ ಆ ಕಥೆಯನ್ನು ಹೊಸದೊಂದು ಸಂಸ್ಕೃತಿಯನ್ನು ಓದಿಕೊಳ್ಳುವುದಕ್ಕಿಂತ ಮೊದಲು ಅದರಲ್ಲಿದ್ದಂತಹ ಗಂಡು ಪಾತ್ರ ಹೆಚ್ಚಿನದಾಗಿ ಆ ಹೆಣ್ಣಿನೊಂದಿಗೆ ಕೂಡಲು ಹಪಹಪಿಸುತ್ತಿದ್ದ. ಆದರೆ ಆ ಕಥೆಯನ್ನು ಓದಿಕೊಂಡ ನಂತರ ಹೆಚ್ಚು ಅಗಲಿಕೆಯನ್ನು ಅಥವಾ ಹೆಚ್ಚು ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿದ್ದು ಕೂಡ ಆ ಗಂಡು. ಸೊ ಹೊಸದೊಂದು ಸಂಸ್ಕೃತಿ ಓದಿಕೊಂಡಾಗ ಕೆಲವೊಮ್ಮೆ ನಮ್ಮಲ್ಲಿ ತಪ್ಪುಗಳಿದ್ದರೆ ಅವುಗಳನ್ನು ನಾವು ಸರಿಪಡಿಸಬಹುದು. 2ನೇದು ಅನುಭವ ಕಥನಗಳು ನೋಡುವಾಗ ನಮಗೆ ತಿಳಿಯದಂತಹ ಬಹುದೊಡ್ಡ ಜಗತ್ತು ನಮ್ಮೊಂದಿಗೆ ತೆರೆದುಕೊಳ್ತಾ ಹೋಗ್ತದೆ. ಈಗ ಫಾತಿಮಾ ರಲಿಯವರ ಅಮ್ಮ ಓದಿಗೆ ನೀಡಿದಂತಹ ಹೊತ್ತು ಅದೇ ಮಲೆನಾಡುಗಳಲ್ಲಿ ಹೆಚ್ಚಿನದಾಗಿ ನನ್ನ ಅನುಭವಕ್ಕೆ ಬಂದಿಲ್ಲ. ನನ್ನ ಊರಾಗಿರಬಹುದು, ನನ್ನ ಸುತ್ತಮುತ್ತಲಿನ ಊರಾಗಿರ್ಬೋದು, ಆ ಒಂದು ಅನುಭವ ನನಗೆ ಬಂದಿಲ್ಲ. ನೀವು ಗಮನಿಸಿರ್ಬೋದು, ತೇಜಸ್ವಿ ಅವರ ಕವರಲೆ ಅನ್ನೋ ಒಂದು ಪುಸ್ತಕ, ಗರವಾಲೆ ಅನ್ನೋ ಒಂದು ಪುಸ್ತಕ ಇದೆ. ಅದರಲ್ಲಿ ಹಲವರು ಅದನ್ನು ಹಲವಾರು ರೀತಿಯಲ್ಲಿ ವಿಮರ್ಶಿಸಿದ್ದಾರೆ. ನನ್ನ ಬಳಿ ಯಾರಾದರೂ ನಾನು ಆ ಪುಸ್ತಕದ ಬಗ್ಗೆ ಅಭಿಪ್ರಾಯ ಕೇಳಿದಾಗ ನಾನು ಹೇಳುವುದು, ಹಲವರು ಹೇಳುವುದು ಈ ರೀತಿ, ಒಂದು ಭೌತಿಕತೆ ಇದೆ, ಅದು ಜೀವಂತ ಪಳೆಯಲಿಕ್ಕೆ, ಅದನ್ನು ನೋಡಲಿಕ್ಕೆ ಬೇಕಾಗಿ ಅವರು ಕಷ್ಟಪಡುವುದು, ಯಾವ ರೀತಿ ಅದನ್ನು ನೋಡಲಿಕ್ಕೆ ಬೇಕಾಗಿ ಅವರು ಪರಿಶ್ರಮಿಸ್ತಾರೆ ಎನ್ನುವುದರ ಬಗ್ಗೆ ಆಗಿದೆ ಪುಸ್ತಕದಲ್ಲಿ ಇರುವುದಂತ ಹೇಳ್ತಾರೆ. ಅದು ನನ್ನ ಹತ್ರ ಕೇಳಿದ್ರೆ ಯಾವ ರೀತಿ ಮಲೆನಾಡಿನಲ್ಲಿ ವಿದ್ಯಾವಂತರು, ಅದೇ ರೀತಿ ಶ್ರಮಿಕರು, ಅವರನ್ನ ವಿದ್ಯಾವಂತರು ಅಂತ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ, ವಿದ್ಯಾವಂತರು ಮತ್ತು ಶ್ರಮಿಕರು ಅವರ ನಡುವಿನ ಸಂಬಂಧಗಳು ಹೇಗಿರ್ತವೆ, ನಾವು ವಿದ್ಯಾವಂತರಾದಂತಹ ನಾವು ಒಂದು ಜೀವಂತ ಫಲವಳಿಕೆಯನ್ನು ನೋಡುವಾಗ ನಮಗೆ ಎಕ್ಸೈಟ್ಮೆಂಟ್ ಆಗುತ್ತೆ. ನಾವೊಂದು ಹಕ್ಕಿಯನ್ನು ವೀಕ್ಷಿಸುವಾಗ,
ನಾವೊಂದು ಜೀವಿಯನ್ನು ವೀಕ್ಷಿಸುವಾಗ, ನಾವೊಂದು ಹೊಸದೊಂದನ್ನು ವೀಕ್ಷಿಸುವಾಗ ಅವರು ನಮ್ಮನ್ನು ಹುಚ್ಚರಂತ ಹೇಳ್ತಾರೆ. ಕಾಮನ್ ಆಗಿ ವಿದ್ಯಾವಂತರನ್ನು ಅನಿರುದ್ಧ ಶಂಕರ್ ಹುಚ್ಚರು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರ ಜಗತ್ತು ಬೇರೆ, ನಮ್ಮ ಜಗತ್ತು ಬೇರೆ. ಕವರ್ನ ಪುಸ್ತಕದ ಮೂಲಕ ಅವರು ತೇಜಸ್ವಿ ಅವರು ಬರೆಯಲು ಅವರು ಇಚ್ಛಿಸಿದ್ದು ವಿದ್ಯಾವಂತರು ಮತ್ತು ಮಲೆನಾಡು ವಿದ್ಯಾವಂತರು ಮತ್ತು ಶ್ರಮಿಕರ ನಡುವಿನ ವ್ಯತ್ಯಾಸಗಳು, ಅವರ ಮನಸ್ಸಿನಲ್ಲಿ ಉಂಟಾಗುವ ತಲ್ಲಣಗಳು ಅಥವಾ ಅವರ ಮನಸ್ಥಿತಿಗಳು ಹೇಗಿರ್ಬೋದು ಅನ್ನೋದು ಆಗಿರ್ಬೋದು ಅಂತ ನನ್ನೊಂದು ಅನಿಸಿಕೆ. ಅವರು ಬೇರೆ ಪುಸ್ತಕಗಳಲ್ಲೂ ಕೂಡ ಅವುಗಳನ್ನು ಉಲ್ಲೇಖಿಸ್ತಾರೆ ಕೂಡ. ಸೊ ಹೀಗಿರುವಾಗ ಫಾತಿಮಾ ಅಲಿ ಅವರ ಅಮ್ಮ ಓದಿಗೆ ನೀಡಿದಂತಹ ಒತ್ತು ನನ್ನನ್ನು ತುಂಬಾ ಆಶ್ಚರ್ಯಗೊಳಿಸಿತು. ಎರಡನೇದಾಗಿ ನಾ ಹೇಳಿದಂತೆ ನನಗೆ ತಿಳಿದಂತಹ ಹೊಸದೊಂದು ಜಗತ್ತನ್ನು ಫಾತಿಮಾ ಅಲಿ ಅವರ ಪುಸ್ತಕದ ಮೂಲಕ ಪರಿಚಯಿಸಿದ್ದಾರೆ. ಒಂದು ಆಸ್ಪತ್ರೆಯನ್ನು ಜಗತ್ತನ್ನಾಗಿ ಸೃಷ್ಟಿಸಿ ಜಗತ್ತಿನ ಇರುವಂತಹ ಪಾತ್ರಗಳಿಗೆ ಮುಖಾಮುಖಿಯಾಗಿಸಿ ಅವರು ನಡೆಸುವಂತಹ ಅನುಸಂಧಾನ, ಅವರು ಆ ಒಂದು ಪಾತ್ರಗಳಿಂದ ಜೀವನದ ಬದುಕನ್ನು ಕಲಿತುಕೊಳ್ಳುವಂತಹ ರೀತಿ ನಮ್ಮನ್ನು ಅದ್ಭುತಗೊಳಿಸುತ್ತದೆ. ಯಾಕೆಂದರೆ ಮೊದಲು ತನ್ನ ಶಿಕ್ಷಣವನ್ನು ವಿರೋಧಿಸುವಂತಹ, ತನ್ನ ಶಿಕ್ಷಣದ ಬಂಜಕರನ್ನು ದ್ವೇಷಿಸುತ್ತಿದ್ದಂತಹ ರಲಿಯಾ ಕೊನೆಯಲ್ಲಿ ಅವರನ್ನ ಅಮಾಯಕರು ಎಂಬಂತಹ ಸ್ಥಾನದಲ್ಲಿ ನಿಲ್ಲಿಸಿ ಅವರ ಬಗ್ಗೆ ಹೇಳುವಂತಹ ಒಂದು ಮಾತಿದೆ, ಅವರೆಲ್ಲರೂ ಕೂಡ ನನ್ನ ಶಿಕ್ಷಣ ವಿರೋಧಿಸಿದ್ದು, ನನ್ನ ಶಿಕ್ಷಣವನ್ನು ವಿರೋಧಿಸಿದ್ದು ನನ್ನನ್ನು ದ್ವೇಷಿಸಿ ಅಲ್ಲ, ನನ್ನೊಂದಿಗೆ ಸಿಟ್ಟಿನಿಂದ ಅಲ್ಲ, ಬದಲಾಗಿ ಅವರಿಗೆ ಇರುವಂತಹ ಕಾಳಜಿಯಿಂದ. ನಮ್ಮ ಮನೆಯ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ಕಲಿತಾಗ ಎಲ್ಲಿ ಹಾಳಾಗುತ್ತಾರೋ ಎಂಬಂತಹ ಕಾಳಜಿ ನನ್ನ ಶಿಕ್ಷಣವನ್ನು ಎದುರಿಸುವಂತೆ ಮಾಡುತ್ತದೆ ಎಂಬಂತಹ ಒಂದು ಕನ್ಕ್ಲೂಷನ್ಗೆ, ಆ ಒಂದು ಪ್ರಬುದ್ಧತೆಯ ಮೈಂಡ್ಸೆಟ್ಗೆ ಅವರು ಬರ್ತಾರೆ. ಅದು ಅವರ ಅಮ್ಮನ ಟ್ರೀಟ್ಮೆಂಟ್ಗಂತೆಯೇ ಅಮ್ಮ ಯಾವ ರೀತಿ ರೋಗಗಳ ವಿರುದ್ಧ ಹೋರಾಡ್ತಾ ಜೀವನವನ್ನು ಸವಿಸ್ತಾರೆ, ಅದೇ ರೀತಿ ಫಾತಿಮಾ ಅಲಿ ಅವರಿಗೆ ಅವರು ನೀಡಿದಂತಹ ಆ ಆದರ್ಶಗಳು, ಅವರ ಒಂದು ಉಪದೇಶಗಳು ಅವರನ್ನ ಪ್ರಬುದ್ಧರನ್ನಾಗಿಸಿಯು, ಅದೇ ರೀತಿ ಬದುಕನ್ನು ಯಾವ ರೀತಿ ನೋಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ, ಯಾವ ರೀತಿ ನೋಡಬೇಕು ಅನ್ನೋ ದೃಷ್ಟಿಕೋನವನ್ನು ಅವರ ಅಮ್ಮ ಮೆಲ್ಲನೆ ಕಲಿಸ್ತಾ ಹೋಗ್ತಾರೆ. ಅದೇ ರೀತಿ ಫಾತಿಮಾ ಅಲಿಯ ತನ್ನ ಅಮ್ಮನಿಗೆ ರೋಗ ಬಂದಾಗ, ಅಂದರೆ ಕ್ಯಾನ್ಸರ್ ಬಂದಾಗ ಯಾವ ರೀತಿ ಕಂಫರ್ಟ್ ಝೋನ್ನಿಂದ ಹೊರಗೆ ಬದುಕನ್ನು ಕಲಿತಾ ಹೋಗ್ತಾರೆ, ಹೇಗೆ ತನ್ನನ್ನು ಪ್ರಬುದ್ಧಳನ್ನಾಗಿಸ್ತಾ ಹೋಗ್ತಾಳೆ ಎನ್ನುವುದೇ ಈ ಪುಸ್ತಕದಲ್ಲಿ ನಾನು ಗಮನಿಸಿರುವುದು. ನನಗೆ ಇಲ್ಲಿ ಅನ್ನುವ ಅವಕಾಶವನ್ನು ನೀಡಿದಂತಹ ಫಾತಿಮಾ ಅಲಿ ಅವರಿಗೆ ಧನ್ಯವಾದಗಳು. ಮತ್ತಷ್ಟು ಬರಹಗಳು, ಮತ್ತಷ್ಟು ಪುಸ್ತಕಗಳು ತಮ್ಮಿಂದ ಮೂಡಿ ಬರಲಿ, ನಮಗೆಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಬರೆಯಲು ಎಲ್ಲರ ತೌಫೀಕ್ ನೀಡಲಿ ಅಂತ ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ. ಆಖಿರು ದಾವಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಪುಸ್ತಕದ ಕುರಿತು ಬಹಳ ಮನ ಮುಟ್ಟುವಂತೆ ಮಾತನಾಡಿದಂತಹ ಶರೀಫ್ ಇಮಾಮಿ ಇವರಿಗೆ ಆತ್ಮೀಯ ಅಭಿನಂದನೆಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ. ಬಂದಿರುವ ಎಲ್ಲ ಅತಿಥಿಗಳಿಗೆ ಧನ್ಯವಾದ ಅರ್ಪಿಸಲಿದ್ದಾರೆ. ತನ್ನ ಪತ್ನಿ ರಲಿಯಾರವರ ಈ ಎಲ್ಲ ಸಾಧನೆಗಳ ಹಿಂದಿನ ಪ್ರೇರಕ ಶಕ್ತಿ, ತನ್ನವಳ ಯಶಸ್ಸಿಗಾಗಿ ಸದಾ ಹಾತೊರೆಯುವ, ಪ್ರೋತ್ಸಾಹಿಸುವ, ಆಕೆಯ ಎಲ್ಲ ಏರಿಳಿತಗಳಲ್ಲಿ ಬೆನ್ನೆಲುಬಾಗಿ ನಿಂತು ಸದಾ ಬೆಂಬಲಿಸುವ ಪತಿ ಹಾಗೂ ಸಮಾಜ ಸೇವಕರೂ ಆಗಿರುವಂತಹ ಅಬ್ದುಲ್ ಅಜೀಜ್ ಇವರು. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಸಹಪಾಠಿಗಳೇ, ಇಂದು ರವಿವಾರದ ಮುನ್ಸಂಜೆ ಎಲ್ಲರೂ ಗ್ರಹಣ ಮುಂತಾದ ಎಲ್ಲ ತಡೆಗಳಿದ್ದರೂ ಉತ್ತಮ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಲೇಖಕಿ ಫಾತಿಮಾ ಅಲಿಯರವರು ಬರೆದಿರುವ ಕೀಮೋ ಪುಸ್ತಕದ ಈ ಇಂದಿನ ಬಿಡುಗಡೆ ಕಾರ್ಯಕ್ರಮವನ್ನು ನೆರವೇರಿಸಿರುವ ಶಿಸ್ತಿನ ಸಿಪಾಯಿ ಅವರು 3:50ಕ್ಕೆ ಬಂದಿದ್ದಾರೆ. ನಮ್ಮ ಪ್ರಸಿದ್ಧ ವೈದ್ಯ, ಸಾಧಾರಣ ಎಲ್ಲ ಕೊರೋನಾ ಕಿರೋಣ ಸಂದರ್ಭದಲ್ಲಿ ಅವರನ್ನು ನಾನು ಮುಖತಾಗಿ ಇವತ್ತೇ ಮಾತಾಡಿದ್ದು. ಅಂಥ ಮಂಗಳೂರಿನ, ಇಡೀ ಮಂಗಳೂರಲ್ಲ ಸೌತ್ ಇಂಡಿಯಾದಲ್ಲೇ ಸುಪ್ರಸಿದ್ಧ ವೈದ್ಯ ಡಾಕ್ಟರ್ ಕಕ್ಕಿಲಾಯ್ ಅವರು ಸದಾ ಆ ಟೈಮಿಗೆ ಬಂದೊಂದು ಶಿಸ್ತಿನ ಸಿಪಾಯಿ ಕರೆಕ್ಟ್ ಯಾವುದೇ ಕೇಳಿದವರು ಕಾರ್ಯಕ್ರಮ ಎಷ್ಟು ಗಂಟೆಗೆ ಅಂತ 4 ಗಂಟೆಯಿಂದ 5:30 ಗಂಟೆಗೆ ಸರಿಯಾಗಿ ಈ ಕಾರ್ಯಕ್ರಮ ನಾವು ಆಯೋಜಿಸಲು ಈ ಉದ್ಘಾಟನೆ ಪುಸ್ತಕ ಬಿಡುಗಡೆ ಮಾಡಿರುವ ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ್ ಅವರಿಗೆ ನಾನು ನಮ್ಮ ಈ ಜೀರುಂಡೆ ಪ್ರಕಾಶನ ಹಾಗೂ ಫಾತಿಮಾ ಅಲಿಯವರ ಪರವಾಗಿ ನಾನು ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಶ್ರೀಯುತರಿಗೆ ಪ್ರೀತಿಯ ನೆನಪಿನ ಕಾಣಿಕೆಯನ್ನು
ಮುಕರ್ರಂ ಹಸನ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕೆಲವರು ಕೇಳಿದರು, ನಿಮಗೆ ಪುಸ್ತಕದ ಬಗ್ಗೆ ನೀವು ನನಗೆ ಓದುವ ಅಭ್ಯಾಸ ಬಹಳ ಕಮ್ಮಿ. ನಾವು ನಮ್ಮ ತುಂಬ ಡಿಗ್ರಿಯನ್ನು ಮಾಡಿರ್ಬೋದು, ನಾವಂದರೆ ಮನೆಯಲ್ಲಿ ಕೂತ್ಕೊಳ್ತೇವೆ, ಬೇಕಾದ ಮಾತು ಓದ್ತೇವೆ, ಮತ್ತು ಯಾವುದೇ ಪುಸ್ತಕ ಕತೆ ಅಂದರೆ ನಮಗೆ ಅಷ್ಟು ಇಷ್ಟವಲ್ಲ. ಈ ಪುಸ್ತಕದ ಕುರಿತು ಯಾರು ಮಾತನಾಡೋದು ಕೇಳಿದಾಗ ಅವರು ರಮ್ಯಾ ಕೆ ಮೂರ್ನಾಡ್ ಇವರನ್ನು ಸೂಚಿಸಿದರು. ಇವರು ಈ ಪುಸ್ತಕದ ಸವಿಸ್ತಾರವಾಗಿ ಅದನ್ನು ಜನರಿಗೆ ಬಿಡಿಯಾಗಿ ವಿಸ್ತರಿಸಿ ಎಲ್ಲರಿಗೂ ಮನದಟ್ಟು ಮಾಡಿದ್ದಾರೆ. ಅವರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಇವರಿಗೆ ನೆನಪಿನ ಕಾಣಿಕೆಯನ್ನು ಎಚ್.ಎಂ. ಪೆರ್ನಾಳ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಕೆಲವರು ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಜನರನ್ನು ಯಾವತ್ತೂ ಪ್ರಪಂಚಕ್ಕಾಗಿ ಹೆದರಬಾರ್ದು, ನಮ್ಮ ದೇವರಿಗೆ ಮತ್ತು ನಮ್ಮ ಸತ್ಯಕ್ಕಾಗಿ ಮಾತ್ರ ಹೆದರಬೇಕು. ಆದರೆ ಕೆಲವರು ಹಾಗೆ ಹೀಗೆ ಅಂತ ಇದು ಮಾಡ್ತಾರೆ. ಆದ್ದರಿಂದ ಇಂದಿನ ಈ ಕಾರ್ಯಕ್ರಮಕ್ಕೆ ಒಂದು ಶರೀಫ್ ಇಮಾಮಿ ಅಂತೇಳಿ ಕೊಪ್ಪದಲ್ಲಿ ಅವರು ಮುದರಿಸಾಗಿ ಧಾರ್ಮಿಕ ಮುಸ್ಲಿಂ ಮತ್ತು ಲೌಕಿಕವಾಗಿ ತಿಳಿದವರು. ನಾವು ಇದನ್ನು ಯಾವುದೇ ನಮಗೆ ಫಸ್ಟಿಗೆ ನಾವು ಯಾವುದೇ ಧರ್ಮದಲ್ಲಿದ್ದರೂ ಅದು ಧರ್ಮ ನಾವು ಫಸ್ಟ್ ಅದನ್ನು ನಾವು ಆಚರಿಸಬೇಕು. ಹೊರಗೆಯಲ್ಲಿ ನಾವು ಎರಡೇ ಜಾತಿ ಇರಬೇಕು, ಒಂದು ಗಂಡು ಮತ್ತು ಹೆಣ್ಣು ಮಾತ್ರ ಜಾತಿ ಇರಬೇಕು. ಆದರೆ ಇಂದಿನ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಮನದಟ್ಟು ಮಾಡಿರುವ ನಮ್ಮ ಶರೀಫ್ ಇಮಾಮಿ ಇವರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಇವರಿಗೆ ನೆನಪಿನ ಕಾಣಿಕೆಯನ್ನು ಹಾಜಿ ಶೇಖ್ ಅಬ್ದುಲ್ಲಾ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಾಡಿರುವ ಫಾತಿಮಾ ರಲಿಯರವರಿಗೂ ನಾನು ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ವಿಜಯ ಕರ್ನಾಟಕದ ಚೀಫ್ ಮೈನ್ ಎಡಿಟರ್ ಆಗಿರುವಂತಹ ಆರಿಫ್ ಪಡುಬಿದ್ರಿ, ಡಾಕ್ಟರ್ ಇಸ್ಮಾಯಿಲ್ ಅವರು, ಹಾಗೂ ನನ್ನ ಆತ್ಮೀಯ ಮಿತ್ರರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ KPCC ನಾಯಕರಾದ ನವೀನ್ ಚಂದ್ರ ಶೆಟ್ಟಿ ಅವರಿಗೂ, ಎಲ್ಲ ಯಾವುದೇ ಕಾರ್ಯಕ್ರಮ ಕ್ರಮಬದ್ಧರಾಗಿರುವ ಮುನೀರ್ ಕಾಟಿಪಲ್ಲರವರಿಗೂ, ನಮ್ಮ ಮಾಜಿ ಡೆಪ್ಟಿ ಮೇಯರ್ ಬಶೀರ್ ಬೈಕಂಬಾಡಿ ಅವರಿಗೂ, ಎಚ್.ಎಂ. ಪೆರ್ನಾಳ್, ವಿಲ್ಸನ್ ಕಟೀಲ್ ಮತ್ತು ಇವರು KPCC ಪ್ರತಿಯೊಬ್ಬರ ಹೆಸರು ತೆಗೆದು ನಿಮಗೆ ಎಲ್ಲಿ ನಮಗೆ ಕೆಲವರ ಹೆಸರು ಗೊತ್ತಿಲ್ಲ, ಆದರೂ ಬೇಸರ ಮಾಡಿ ಪ್ರತಿಯೊಬ್ಬರ ಸಹಕಾರದಿಂದಾಗಿ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸೆಂಟ್ ಎಲೋಸಿಯಸ್ ಕಾಲೇಜಿನ ಫಾದರ್ ಅವರಿಗೂ, ಈ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೂ, ಪ್ರತಿಯೊಬ್ಬರಿಗೂ ನಮಗೆ ಪ್ರತಿಯೊಂದು ವಿಷಯದಲ್ಲಿ ಸಹಕಾರ ಮಾಡಿದ ಪ್ರತಿಯೊಬ್ಬರಿಗೂ, ಯಾರದಾದರೂ ಹೆಸರು ಬಿಟ್ಟು ಹೋದರೆ ಶ್ರಮಿಸಬೇಕು, ಪ್ರತಿಯೊಬ್ಬರಿಗೂ ಧನ್ಯವಾದ ಸಲ್ಲಿಸಿ ನಮ್ಮ ಈ ಉತ್ತಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಮಗೆಲ್ಲರಿಗೂ, ಹಾಗೂ ನಮ್ಮ ಬಂದಿರೋ ಆತ್ಮೀಯ ಮಿತ್ರರಾದ ಅಬ್ದುಲ್ ರಜಾಕ್ ಟೋಕೂರ್ ಸಾಬ್ ಬಂದಿದ್ದಾರೆ, ಅವರಿಗೂ ನಾನು ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಪ್ರತಿಯೊಂದು ವಿಷಯದಲ್ಲಿ ನಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವ ಬಹಳ ದೂರದಿಂದ ನಮ್ಮ ಪ್ರಖ್ಯಾತ ಪಣಿರಾಜ್ ಸರ್ ಬಂದಿದ್ದಾರೆ, ಪ್ರೊಫೆಸರ್ ಪಣಿರಾಜ್ ಸರ್ ಡಾಕ್ಟರ್ ಪಣಿರಾಜ್ ಸರ್ ಬಂದಿದ್ದಾರೆ. ಅವರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಪ್ರತಿಯೊಬ್ಬರಿಗೂ ಯಾರ ಹೆಸರು ಅದು ಬಿಟ್ಟು ಹೋಗಿದ್ರೆ ಶ್ರಮಿಸಬೇಕಂತೇಳಿ ಕೇಳಿಕೊಂಡು ಸಲ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.